ಓಕೆ ನಮಸ್ತೆ ಸರ್. ಹೇಳಿ ಮೇಡಮ್ ಹೇಳಿ. ನಮಸ್ತೆ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಮತ್ತೆ ಪತ್ರಿಜಿ ಗುರುಗಳಿಗೆ, ಅರುಣ್ ಕುಮಾರ್ ಸರ್ ಅವರಿಗೆ ಮತ್ತು ನನಗೆ ಧ್ಯಾನ ಹೇಳ್ಕೊಟ್ಟಂತ ಗಂಗಾವತಿಯ ಲಲಿತಾ ಕಂದಗಾಲ್ ಮೇಡಮ್ ಅವರಿಗೆ ನನ್ನ ಆತ್ಮಪೂರ್ವಕ ಧನ್ಯವಾದಗಳು. ನಾನು ಹೇಳ್ತೀನಿ ಮಾಸ್ಟರ್, ಏನು ತಪ್ಪಿದ್ರು ಕ್ಷಮಿಸಿ. ಅದು ನಾನು ಧ್ಯಾನ ಈಗ ಗುಡಾಕೇಶಕ್ ಬಂದ ಮಾಸ್ಟರ್ ಈಗ 2 ತಿಂಗಳಾಯ್ತು. ನಾನಿದು ಬರ್ಬೇಕಾದ್ರೆ ಫಸ್ಟ್ಗೆ ನನ್ಗೆ ಸರ್ ಅದು ಹೇಳ್ಬೋದು ಸರ್, ನಾನು ಹೇಗೆ ಬಂದೆ ಅಂತ. ಆಯ್ತಾ? ಹೌದು ಸರ್, ನಾನ್ ಮತ್ತೆ ನೀವ್ ಕಾಲ್ ಮಾಡಿದ ತಕ್ಷಣ ನನಗೇನು ಆಗಿಲ್ಲ ಸರ್. ಇದಾಯ್ತು ಸರ್. ಎಸ್ ಅದು ನಾನು ಗುಡಾಕೇಶಕ್ ಬರ್ಬೇಕಾ ಈಗ 2 ತಿಂಗಳ ಹಿಂದೆ ಬಂದಿದ್ದು. ಆದ್ರೆ ಅದು ಬರೋಕ್ಕಿಂತ ಮುಂಚೆ ನಾನು 3 ವರ್ಷ ಆಗಿತ್ತು ಧ್ಯಾನಕ್ಕೆ ಬಂದು. ನನಗ ಎಲ್ಲ ಆರೋಗ್ಯ ಸಮಸ್ಯೆ ಎಲ್ಲ ಸರಿ ಹೋಗಿತ್ತು. ಆದ್ರೆ ಸ್ವಲ್ಪ ಮಾನಸಿಕ ಕಿರಿಕಿರಿ ಇನ್ನೂ ಹೋಗಿದ್ದಿಲ್ಲ. ತುಂಬಾ ಯಾರು ಏನ್ರ ಮಾಡಿದ್ರು, ಆಮೇಲೆ ನನಗ್ ಹಿಂಗ ಮಾಡಿದ್ರಲ್ಲ ಅವ್ರಿಗೆ ಎದುರದ್ ಇದನ್ ಮಾಡ್ಲಕ್ ಆಗ್ಲಿಲ್ಲ ಅಂದ್ರು, ಎದುರು ದ್ವೇಷ ಮಾಡಕ್ ಆಗ್ಲಿಲ್ಲ ಅಂದ್ರು ಮನಸ್ಸೊಳಗನ ದ್ವೇಷ ಮಾಡೋದು, ಅಸೂಯೆ ಪಟ್ಕೊಳ್ಳೋದು, ಆ ರೀತಿ ಮಾಡ್ತಾ ಇದ್ದೆ. ಮತ್ತೆ ಅವ್ರು ಇಲ್ ಬಿಡು, ಅವ್ರು ಒಂದ್ ಆತ್ಮ ಸ್ವರೂಪ ಅಂತ ತಿಳ್ಕೊಂತಿದ್ದೆ. ಮತ್ತೆ ಅವ್ರು ಎದುರಿಗೆಲ್ಲ ಸೇರಿದ್ಮೇಲೆ ಮತ್ತ ಅವ್ರ ಬಗ್ಗೆ ದ್ವೇಷ. ಇವರೆಲ್ಲ ಇಷ್ಟು ಚೆನ್ನಾಗಿದಾರಲ್ಲ, ಏನಮ್ಮ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡ್ತಾನ ಚೆನ್ನಾಗಿದಾರ, ನನಗೆ ಯಾಕೆ ಈ ರೀತಿ, ನನಗೆ ಯಾಕೆ ಈ ರೀತಿ ಕಷ್ಟ, ನನಗೆ ಯಾಕಿದು ಅಂತ ಇದು ಇತ್ತು ಮಾಸ್ಟರ್. ಆಮೇಲೆ ಇದು ಗುಡಾಕೇಶಕ ಬರ್ಬೇಕಾದ್ರೆ 15 ದಿವಸದಿಂದನ ನನಗ ಬಹಳ ಮಾನಸಿಕವಾದ ಹಿಂಸೆಯನ್ನ ಅನುಭವಿಸ್ತಾ ಇದ್ದೆ. ಧ್ಯಾನ ಮಾಡ್ತಾ ಇದ್ರು ನಾನು, ಇಲ್ಲಪ್ಪ ಸತ್ತೇ ಹೋಗ್ಬಿಡ್ಬೇಕು, ನನಗ್ ಬೇಡ ಇಷ್ಟು ಧ್ಯಾನ ಮಾಡಿದ್ರು ನಾನು ಸರಿ ಆಗ್ತಾ ಇಲ್ಲ, ನಾನ್ ಏನ್ ಮಾಡ್ಬೇಕು ಅಂತ ತುಂಬಾ ಮಾನಸಿಕವಾಗಿ ತುಂಬಾ ನೊಂದ್ಬಿಟ್ಟಿದ್ದೆ. ಅದು ಆದ್ಮೇಲೆ ನನ್ಗ ಹಂಗೆ ನಾನು ಎಲ್ಲಾ ಪಿರಮಿಡ್ ಮಾಸ್ಟರ್ ಜೊತೆನೂ ಮಾತಾಡಿದೆ, ಎಲ್ಲರೂ ಸಮಾಧಾನ ಹೇಳಿದ್ರು. ಆದ್ರೂ ಕೂಡ ನನಗ ಸಮಾಧಾನ ಆಗ್ಲಿಲ್ಲ. ಎಲ್ಲ ಗ್ರಾಟಿಟ್ಯೂಡ್ ಹೇಳ್ಕೊಂಡೆ, ಎಲ್ಲ ಆಯ್ತು, ಏನು ಸರಿ ಹೋಗ್ಲಿಲ್ಲ. ಮತ್ತೆ ಒಂದ್ ದಿವ್ಸ ಲಾಸ್ಟ್ ದಿನ ನನಗ ಅನ್ಕೊಂಡೆ, ನಾನು ಇದು ಮಾಡ್ಬೇಕು, ನಾನು ಏನಂದ್ರ ನಾನು ಬೇಡ, ನಾನು ಇರೋದು ಬೇಡ, ನಾನು ಯಾಗಿದ್ರು 3 ವರ್ಷ ಧ್ಯಾನ ಮಾಡಿದೀನಿ, ಯಾಗಿದ್ರೆ ನಂಗ್ ಮುಂದಿನ ಜನ್ಮಕ್ಕೆ ಧ್ಯಾನ ಸಿಕ್ತ, ನಾನು ಏನಾಗ್ಲಿ ನಾನು ಸುಮ್ನೆ ಹೋಗ್ಬಿಡ್ಬೇಕು ನಾನು ಅಂತ ಅನ್ಸಿ. ಅದು ಆದ್ಮೇಲೆ ಅವತ್ ನೈಟ್ ನಾನು ಪತ್ರಿಜಿ ಗುರುಗಳಿಗೆ ಇದನ್ ಮಾಡಿದ್ದೆ, ಏನ ನೆನೆಸ್ಕೊಂಡು ಅವತ್ತಿನ ಆಗ್ಲಿ ಏನಾಗೈತಿ ಅಂದ್ರ ಮಾಸ್ಟರ್, ನಾನು ಫೋನ್ ಒಳಗ ಯೂಟ್ಯೂಬ್ ಒಳಗ ಸರ್ಚ್ ಮಾಡ್ತಾ ಇದ್ದೀನಿ, ಹುಡುಕ್ತಾ ಇದ್ದೀನಿ, ನನಗ್ ಏನೋ ನನಗ್ ಸಿಗುತ್ತಾ, ಹತ್ರಕ್ಕೆ ಇದೆ, ಸಿಗ್ತಾ ಇದೆ, ಯಾರನ್ನೋ ನಾ ಹುಡುಕ್ತಾ ಇದ್ದೀನಿ, ಸಿಗ್ತಾರ ನನಗ ಅವ್ರಲ್ಲಿದ್ರ ನನ್ ಕರ್ಮ ಕಳಿತೈತಿ, ನಾನು ಕ್ಲಿಯರ್ ಆಗುತ್ತಾ, ನಾನು ಸಂತೋಷವಾಗಿರ್ತೀನಿ ಅಂತ ನನಗ್ ಅನಿಸ್ತಾ ಇದೆ. ಒಂದ್ ಕಡೆಗೆ ಯಾವ ರೀತಿ ಆಗ್ತಾ ಇತ್ತು. ಅದು ಫೋನ್ ಒಳಗ ಯೂಟ್ಯೂಬ್ ಒಳಗ ಸರ್ಚ್ ಮಾಡ್ತಾ ಇದ್ರ ಅದು ಏನು ಸಿಗ್ತಾ ಇಲ್ಲ ನಾನ್ ನೋಡ್ತಾ ಇದ್ದೀನಿ, ಏನು ಸಿಗ್ತಾ ಇಲ್ಲ. ನಾ ಏನ್ ನೋಡ್ತೀನಿ ಅಂತ ನನಗ್ ಗೊತ್ತಿಲ್ಲ, ಸಿಗ್ಲಿಲ್ಲ. ಮತ್ತೆ ಖಾಲಿ ಆಯ್ತು, ಡಾಟಾ ಖಾಲಿ ಆಯ್ತು. ಮತ್ತೆ ಡಾಟಾ ಹಾಕಿಸ್ಕೊಂಡು ಮತ್ತೆ ನೋಡಿದೆ, ಸುಸ್ತಾಗಿ ಕೈ ಬಿಟ್ಟೆ, ಏನು ಸಿಗ್ಲಿಲ್ಲ. ಮತ್ತೆ ಅವತ್ ರಾತ್ರಿ ನಾನ್ ಅನ್ಕೊಂಡೆ, ಪತ್ರಿಜಿ ಗುರುಗಳೇ, ನನಗ್ ಬೆಳಿಗ್ಗೆ ಅನ್ನತ್ಲೇನ ನಾನು ಏನ್ ಹುಡುಕ್ತಾ ಇದ್ದೀನಿ, ನನಗ್ ಸಿಗ್ಬೇಕಾದ ಯಾರನ್ನ ನಾ ಹುಡುಕ್ತಾ ಇದ್ದೀನಿ, ಆಗ ಅವ್ರು ಸಿಗ್ಬೇಕು, ನಾನ್ ಗುರುಗಳು ಹುಡುಕ್ತಾ ಇದ್ದೀನಿ, ಆ ಗುರುಗಳು ನಮ್ಗ್ ಸಿಗ್ಬೇಕು. ಇಲ್ಲ ಅಂದ್ರ ಬೇಡ, ನಾನು ಇರುದೇ ಬೇಡ, ನಾನು ಆ ರೀತಿ ನಾನು ಇದನ್ ಮಾಡ್ಕೊಂಡೆ. ಬಾಳ ಅಂದ್ರೆ ಬಾಳ ಒಳಗಿದ್ವಿ. ಮತ್ತೆ ನನಗ್ ಅನಿಸ್ತಾ ಇತ್ತು ಮಾಸ್ಟರ್, ನಾನ್ ಜೀವನ ಪರ್ಯಂತನೂ ನಾನು ಧ್ಯಾನ ಮಾಡ್ಲೇಬೇಕು. ಮತ್ತೆ ಯಾವ ರೀತಿ ಅಂದ್ರ ಈ ಮಾನಸಿಕವಾದ ನೋವನ್ನ ಅನುಭವಿಸ್ಬೇಕು, ಮತ್ತೆ ನಾ ಯಾವ ಕರ್ಮನು ಮಾಡ್ಲಾರ್ದನೆ ಈ ಜನ್ಮ ಪೂರ್ತಿ ನಾ ಬರೀ ಧ್ಯಾನ ಮಾಡಕ ಬಂದಿದ್ದೀನಿ, ಮಾಡ್ಬೇಕು. ನಾನ್ ಸಂತೋಷವಾಗಿ ಇರಾಕ್ ಬಂದಿಲ್ಲ, ಬರೀ ಧ್ಯಾನ ಮಾಡೋದು, ಬರೀ ನಾನ್ ಕರ್ಮ ಕಳ್ಕೊಳೋದು, ಮತ್ತೆ ಕರ್ಮ ಉತ್ಪತ್ತಿ ಮಾಡ್ಕೊಳ್ಳೋದು, ಇದೇ ನಮ್ದು ಅಂತ ಅನಿಸ್ತಿತ್ತು ಮಾಸ್ಟರ್. ನಾನು ಯಾವಾಗ ಇದು ಆಯ್ತು, ಮತ್ತೆ ಅವತ್ ನೈಟ್ 15 ನಿಮಿಷ ಧ್ಯಾನ ಮಾಡಿ ಪತ್ರಿಜಿ ಗುರುಗಳ್ ನೆನೆಸ್ಕೊಂಡು ಧ್ಯಾನ ಮಾಡಿ ಮಲ್ಕೊಂಡಿದ್ನಿ. 3 ಗಂಟೆಗ್ ನಾ ಧ್ಯಾನಕ್ಕೆ ಎದ್ದೇಳ್ಬೇಕು. 3ಕ್ಕಿನ್ನ 20 ನಿಮಿಷ ಕಮ್ಮಿ ಐತಿ. ಅವಾಗನ ಇವ್ರು ಬಂದಿದಾರ, ಅರುಣ್ ಕುಮಾರ್ ಸರ್ ಅವರು ನಮ್ ಇದ್ರೊಳಗ್ ಬಂದಾರ, ಧ್ಯಾನದೊಳಗ್ ಬಂದಾರ, ಕೃಷ್ಣ ಪರಮಾತ್ಮನ ರೂಪದಲ್ಲಿ ಬಂದು ಅವ್ರು ಏನ್ ಮಾಡಿದಾರೆ, ನನ್ನ ಮಲಗಿಸಿದ್ದಾರ, ಮಲಗಿಸಿದ್ದಾರ. ಗೌತಮ ಬುದ್ಧ ಅವರು ಅಂಗಾತ ಮಲಗಿದಾರೆ. ಅವ್ರು ಮಲಗಿದಾರ ಅಲ್ಲಿ, ಅವ್ರ ಹೊಟ್ಟಿ ಮೇಲೆ ದೀಪ ಐತಿ, ಗೌತಮ ಬುದ್ಧ ಅವರ ಹೊಟ್ಟಿ ಮೇಲೆ ದೀಪ ಇದೆ, ನನ್ನ ಬೆನ್ನಿನ ಮೇಲೆ ದೀಪ ಇದೆ. ಅದು ನನಗ್ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ, ಇವ್ರು ಅರುಣ್ ಕುಮಾರ್ ಸರ್ ಮುಖದ ಮೇಲೆ ನಂದ ದೀಪ ಯಾವ ರೀತಿ ಐತಿ ಅಂತ ಅದು ನನಗ್ ಕಾಣಿಸ್ತಾ ಇದೆ. ಅಂದ್ರೆ ದೀಪದೊಳಗ ಎಣ್ಣಿ
ಹೆಂಗಿರ್ತೈತಿ ಅಲ್ಲ ಅದು ಆ ರೀತಿ ನನ್ನ ಅಂದ್ರೆ ನನ್ನ ದೀಪದ ನನ್ನ ಇದ್ರೊಳಗ ಇದೇ ಇರ್ಲಿಲ್ಲ, ಎಣ್ಣೆ ಇರ್ಲಿಲ್ಲ. ಆ ದೀಪಕದಾಗ ಎಣ್ಣೆ ಎಷ್ಟಿತ್ತು ಅಷ್ಟು ನನ್ನ ಕರ್ಮ ಐತಿ ಅಂತ ಅವ್ರ ಅರುಣ್ ಕುಮಾರ್ ಸರ್ ಅವ್ರಿಗೆ ನನ್ಗ ತೋರಿಸ್ಕೊಟ್ರು, ನಿನ್ಗೆ ಇರೋದ್ ಇಷ್ಟೇ ಕರ್ಮ ಅಂತೇಳಿ. ಆಮೇಲೆ ಅದು ಉರಿತಾ ಇತ್ತು ದೀಪ, ನನಗ್ ಬಾಳ ನೋವು ಆಗ್ತಾ ಇತ್ತು. ಸರ್ಗೆ ಕೇಳ್ಕೊಂಡು, ಬೇಡ ಸರ್ ನಮ್ಗ್ ತಡ್ಕೊಳಕ್ ಆಗ್ತಾ ಇಲ್ಲ ಸರ್, ತಡ್ಕೊಳಕ್ ಆಗ್ತಾ ಇಲ್ಲ ಸರ್ ಅಂತ ಕೇಳ್ಕೊಂಡೆ. ಇಲ್ಲ ಏನಾಗಲ್ಲ ಇರು, ಏನಾಗಲ್ಲ ಇರಮ್ಮ ಅಂತ ಹೇಳಿದ್ರು. ಇಲ್ಲ ಸರ್ ನಮ್ಗ್ ತಡ್ಕೊಳಕ್ ಆಗ್ತಾ ಇಲ್ಲ, ತುಂಬಾ ಉರಿ ಬರ್ತಾ ಇದೆ, ನಮ್ಗ್ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಇಲ್ಲ ಆಯ್ತು ಮುಗ್ದೋಯ್ತು ನಿನ್ ಕರ್ಮ ಎಲ್ಲಾ ಕಳೆದೋಯ್ತು ನೋಡು ಅಂದ್ರು. ಆದ್ರೆ ನಾವ್ ತಡ್ಕೊಳಕ್ ಆಗಲ್ಲ ಸರ್ ಅಂತ ನಾನು ಜೋರಾಗಿ ಕೂಗಿದ ತಕ್ಷಣ ನನ್ಗ್ ಪ್ರಜ್ಞೆ ಬಂತು. ಟೈಮ್ ನೋಡಿದ್ದೆ 3 ಗಂಟೆ ಆಗಿತ್ತು ಮಾಸ್ಟರ್. ಮತ್ ಅವಾಗನೇ ಎದ್ದು ಕುತ್ಕೊಂಡ್ ಧ್ಯಾನ ಮಾಡಿದ್ದೆ ನಾನು. ಮತ್ತೆ ಧ್ಯಾನ ಮಾಡಿ ಮತ್ತೆ ಬೆಳಿಗ್ಗೆ ಧ್ಯಾನದಿಂದ ಎದ್ದು ನಾನು ಫೋನ್ ನೋಡಿದೆ. ಎದ್ದ ತಕ್ಷಣ ಇಲ್ಲ ಪತ್ರಿಜಿತ್ ಸರ್ ಮುಖ ನೋಡ್ತಿದ್ದೆ, ಇಲ್ಲ ಅಂದ್ರೆ ದೇವ್ರ ಮುಖ ನೋಡ್ತಿದ್ದೆ. ಅವತ್ ಸ್ಟೇಟ್ ಬಂದ್ ಸುಮ್ನೆ ಫೋನ್ ನೋಡ್ತಾ ಇದ್ದೆ. ಅದು ನಿದ್ರೆಯನ್ನೇ ಜಯಿಸಿದ ಯೋಗಿಗಳು ಅಂತೇಳಿ ಅಂದು ಇದು ಗುಡಾಕೇಶ ಅಂತ ಮತ್ತೆ ಅರುಣ್ ಕುಮಾರ್ ಸರ್ ಅಂತ ಬಂತು. ಅದು ಶ್ವೇತಾ ಅವರು ಮೇಡಮ್ ಅವರು ಮಾತಾಡ್ತಾ ಇದ್ರು. ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದೆ. ಅದು ಕೇಳಿ ಕಾಸ ನನ್ಗೆ ತುಂಬಾ ಖುಷಿ ಆಗ್ಬಿಡ್ತು ಅದನ್ನ ಕೇಳಿ. ನಿಜವಾಗ್ಲೂ ನನಗೆ ಇಲ್ಲ ನಾನು ಹುಡುಕ್ತಾ ಇರೋದು ಇದು ನನಗ್ ಸಿಕ್ಬಿಡ್ತು ಅಂತ ಜಗ್ಗಿ ಖುಷಿ ಆಗ್ಬಿಡ್ತು. ಮತ್ತೆ ಅದ್ರೊಳಗನ ಮತ್ತೆ ಅರ್ಧ ಗಂಟೆ ಧ್ಯಾನ ಮಾಡಿದ್ವಿ. ಧ್ಯಾನ ಮಾಡಿ ಅವತ್ತಿನ ದಿನ ಖುಷಿ ಆಗಿದ್ದೀನಿ. ಮತ್ತೆ ಅರುಣ್ ಕುಮಾರ್ ನಂಬರ್ ತಗೊಂಡು ಫೋನ್ ಕಾಲ್ ಮಾಡಿದೆ. 11 ಗಂಟೆಗೆ ಕಾಲ್ ಮಾಡಿದೆ ಅವ್ರಿಗೆ. ಅವ್ರು ಹೇಳಿದ್ರು, ಇಲ್ಲಮ್ಮ ಜಾಯಿನ್ ಮಾಡ್ತೀನಿ ನಾನು, ಜಾಯಿನ್ ಆಗು, ನೀವ್ ಧ್ಯಾನ ಮಾಡ್ತಿದ್ದೀರಾ ಅಂದ್ರೆ ಹೌದು ಸರ್ ಅಂತಂದ್ವಿ. ಆಯ್ತು ವೆರಿ ಗುಡ್ ಮಾಡ್ರಿ, ನಾನು ಜಾಯಿನ್ ಮಾಡ್ತೀನಿ ಅಂತ ಅವಾಗ್ಲೇ 5 ಸೆಕೆಂಡ್ ಆಗಿತ್ತು ಆಗಲೇ ಜಾಯಿನ್ ಮಾಡ್ಬಿಟ್ರೆ ನನಗೆ ಕ್ಲಾಸ್ ಇದಕ್ಕ. ಆಮೇಲೆ ನೈಟ್ ನೋಡಿದೆ ನಾನು ಅವ್ರಿಗೆ ನಿಜವಾಗ್ಲೂ ಕೃಷ್ಣ ಪರಮಾತ್ಮ ರೂಪದಾಗ ಬಂದಿದ್ದ ಅರುಣ್ ಕುಮಾರ್ ಸರ್ಗೆ. ಇವ್ರು ನನ್ನ ಧ್ಯಾನದೊಳಗ್ ಬಂದವ್ರು ಇವ್ರೇ ಅರುಣ್ ಕುಮಾರ್ ಸರ್ ಅಂತ ನನಗ ಅವಾಗ ಗೊತ್ತಾಯ್ತು ನನ್ಗೆ. ಅವ್ರು ನಿಜವಾಗ್ಲೂ ಕೃಷ್ಣ ಪರಮಾತ್ಮನ ರೂಪದಲ್ಲಿ ಬಂದು ನನ್ನ ಕರ್ಮನ ಕಳೆದು ಇಲ್ಲೇ ಗುಡಾಕೇಶ ಕರ್ಕೊಂಡ್ ಬಂದವ್ರು ಅವ್ರೇ ನನ್ಗೆ. ಮತ್ತೆ ಮಾಸ್ಟರ್ ನಾನು ಇದು ಗುಡಾಕೇಶಕ್ ಬಂದಿದ್ದು. ಇದು ಬಂದ ಮೇಲೆ ಏನಾಯ್ತು ಅಂದ್ರ ನಾನು ಸಂಗೀತ ಕಲಿತಾ ಇದ್ದೆ. ಜಾಸ್ತಿ ತಲೆಗ್ ಹತ್ತೇ ಇಲ್ಲ. ಸಂಗೀತ ಅಂದ್ರೆ ತುಂಬಾ ಇಷ್ಟ ನನಗ. ಆದ್ರೆ ಅದು ನನಗ ಕಲಿಯಕ ಬಾಳ ಟಫ್. ಅದು ಹೇಳಕ್ ಅನ್ನೋದು ಅಷ್ಟೇ, ಸಂಗೀತ ಕಲಿಬೇಕು, ಎಲ್ಲ ಯಾವ್ದೇ ಆದ್ರೂ ಪ್ರಾಕ್ಟೀಸ್ ಮಾಡ್ಬೇಕು. ಹಂಗಾಗಿ ಇದು ಸಂಸಾರದೊಳಗ್ ಇದ್ದ ಮೇಲೆ ಅವೆಲ್ಲ ತಲೆಗ್ ಹತ್ಬೇಕಾದ್ರ ಸ್ವಲ್ಪ ಕಷ್ಟ. ನಾ ಗುಡಾಕೇಶಕ್ ಬಂದ ಮೇಲೆ ನಾನು ಇವಾಗ ಜಾಸ್ತಿ ಇದೇ ಮಾಡಾಕತ್ತಿದೀನಿ. ಅದು ಏನ ತಲೆಗ್ ಅದು ಎಲ್ಲ ನನ್ಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇದೆ. ಅವ್ರ ಮೇಡಮ್ ಅವ್ರು ಕೂಡ ಹೇಳಿದ್ರು, ನೀನ್ ಇವಾಗ ನೀನ್ ಬಾಳ ಚೆನ್ನಾಗಿ ಸಂಗೀತ ಕಲಿತವ್ರು ನನ್ ಜೊತೆ ಬಂದಾರ, ಇಷ್ಟು ಚೆನ್ನಾಗಿ ಕಲಿತಾ ಇಲ್ಲ, ನೀನ್ ತುಂಬಾ ಚೆನ್ನಾಗಿ ಸಂಗೀತ ಕಲಿತಾ ಇದೀಯ ಅಂತ ಅವ್ರು ಹೇಳಿದ್ರು. ಒಂದು ಮತ್ತ ಇನ್ನ ಹೇಳ್ಬೇಕಂದ್ರ ನಮ್ ಮನಿಯೊಳಗ 3 ಅನಾಹುತ ಆಗ್ಬಿಟ್ಟಿತ್ತು. ನನ್ ಫ್ಯಾಮಿಲಿ ಒಳಗ ಈಗ 2 ತಿಂಗಳದೊಳಗ ಇಬ್ಬರಿಗೆ ಕಳ್ಕೊಬೇಕಿತ್ತು ನಾನು. ಅವ್ರು ಕೂಡ ನನ್ಗ ಈ ಗುಡಾಕೇಶ ಧ್ಯಾನದೊಳಗ ನಾನು ಉಳಿಸಿದೀನಿ. ನಾನಂತ ಹೇಳಲ್ಲ, ನನ್ನ ಇವ್ರ ಅರುಣ್ ಕುಮಾರ್ ಸರ್ ಅಂತ ನಾನು ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಯಾಕಂದ್ರ ಇವ್ರು ಹೇಳ್ತಿರ್ತಾರ, ಅರುಣ್ ಕುಮಾರ್ ಸರ್ ಒಬ್ರು ಮನಿಯೊಳಗ ಗುಡಾಕೇಶ ಮಾಡಿದ್ರ ಮನಿ ಎಲ್ಲರಿಗೆ ಎನರ್ಜಿ ಇರ್ತೈತಿ, ಅವ್ರ ಮನಿ ಎಲ್ಲಾ ಅವ್ರ ಕುಟುಂಬ ಎಲ್ಲಾ ಇದು ಇರ್ತೈತಿ, ಒಂದು ರಕ್ಷಾ ಕವಚ ಅಂತ ಹೇಳ್ತಾರ. ಅದು ನಿಜವಾಗ್ಲೂ ನನ್ನ ಜೀವನದಲ್ಲಿ ಸತ್ಯವಾಗಿ ನಡೆದಂತ ಘಟನೆ ಮಾಸ್ಟರ್. ಮತ್ತೆ ಹೇಳ್ಬೇಕಂದ್ರ ನನ್ನ ಮನೆಯವರು ಧ್ಯಾನಕ್ಕೆ ಬಂದ್ರು. ಅದು ಬರ್ಬೇಕಾದ್ರೆ ನಾನು ಏನೇ ಒಂದು ಇದಾಗ್ಲಿ ಅವ್ರ ಸರ್ಗೆ ಕೇಳ್ತಿದ್ದೆ, ಹಿಂಗ ಸರ್ ಅಂತೇಳಿ. ಅದು ಹೇಳಿದ ತಕ್ಷಣ ನಿಜವಾಗ್ಲೂ ಅದು ಆಗ್ಬಿಡೋದು. ಮತ್ತೆ ನಾನ್ ಅನ್ಕೊಂತಿದ್ದೆ, ಸರ್ ಅಂದಿದಾರಲ್ಲ ಇದ್ ರೀತಿ ಆಗುತ್ತಂತೇಳಿ. ಅದು ನಿಜವಾಗ್ಲೂ ನಮ್ ಮನೆಯವರು ಧ್ಯಾನಕ್ ಬಂದಾರಂದ್ರ ಅದು ಒಂದು ದೊಡ್ಡ ನಮ್ಮ ಮಾಸ್ಟರ್ ಒಂಥರ ನಾನ್ ನಂಬಕ್ ಆಗಲ್ದು ಮಾಸ್ಟರ್. ಹೆಂಗಂದ್ರ ನಾನು ಧ್ಯಾನದ ಬುಕ್ಕ ನೋಡಿದ್ರ ಬೀಸಿ ಒಗಿತಿದ್ರ, ನಾ ಧ್ಯಾನ ಮಾಡಿದ್ರ ನಿಜವಾಗ್ಲೂ ಏನ ಗಲಾಟೆ ಮಾಡೋದು. ಆ ರೀತಿ ಇದ್ದವ್ರು ಈಗ ನಿಜವಾಗ್ಲೂ ಅವ್ರು 1 hour ಧ್ಯಾನ ಮಾಡ್ತಾರ, ಬೆಳಿಗ್ಗೆ ಸಾಯಂಕಾಲ ಈ ರೀತಿ ಧ್ಯಾನ ಮಾಡ್ತಾ ಇದಾರೆ. ಅವ್ರು ಧ್ಯಾನಕ್ ಬಂದಿದ್ದಾರಂದ್ರ ಒಂದು ಅತ್ಯದ್ಭುತ. ಇದು ಗುಡಾಕೇಶ ಅಂತಾನು ನಾ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ನಾನ್ ಈ ಜೀವನ ಪರ್ಯಂತ ಧ್ಯಾನ ಮಾಡಿದ್ರು ನಮ್ ಮನೆಯವ್ರ ಧ್ಯಾನಕ್ ಬರ್ತಾ ಇರ್ಲಿಲ್ಲ. ಇದು ಗುಡಾಕೇಶಕ್ ಬಂದ್ಮೇಲೆ ಇದೆಲ್ಲ ನಮ್ ಮನೆಯವ್ರ ಧ್ಯಾನಕ್ ಬಂದಿದ್ದು. ಮತ್ತು ಅವ್ರದ್ದು ಜಾಬ್ ಸ್ವಲ್ಪ ಇದಿತ್ತು, ಅದು ಕೂಡ ಸರಿ ಆಯ್ತು. ಅವ್ರದ್ದು ಜಾಬ್ಗೆ ಆಯ್ತು. ಅವ್ರು ಹೊಂಟಿದ್ರು, ಅವತ್ತು ಸರಿ ಆಗ್ತಿತ್ತು ಅವ್ರಿಗೆ. ನಾನ್ ಅನ್ಕೊಂಡೆ ಅರುಣ್ ಕುಮಾರ್ ಸರ್ ನಮ್ ಮನೆಯವ್ರ ಧ್ಯಾನಕ್ ಬರ್ತಾರಂತ ಹೇಳಿದ್ರಿ, ಅವ್ರಿಗೆ ಯಾಕೆ ಧ್ಯಾನಕ್ ಬರ್ಲಿಲ್ಲ, ಅವ್ರ ಇವತ್ತೇ ಯಾಕೆ ಧ್ಯಾನಕ್ ಬರ್ಬಾರ್ದು ಅಂತ ನಾನ್ ಅನ್ಕೊಂಡೆ. ಅವ್ರ ನಮ್ ಮನೆಯವರು
ಹೊಂಟಿದ್ರು ಜಾಬ್ಗೆ, ಅಂದ್ರೆ ಧ್ಯಾನಕ್ ಬಂದಿರ್ಲಿಲ್ಲ ಅವ್ರು. ಅವ್ರಿಗೆ ಜಾಬ್ ಆಗ್ಬಿಟ್ಟಿದ್ರೆ ಧ್ಯಾನಕ್ ಬರ್ತಿದ್ದಿಲ್ಲ ಅವ್ರು. ಅಲ್ಲಿ ಹೋಗ್ಕಾಸ ಆಗ್ಲಿಲ್ಲ ಜಾಬ್ ಅಂತ ವಾಪಸ್ ಬಂದ್ರು. ಯಾಕೆ ಈ ರೀತಿ ಯಾಕಾಯ್ತು, ಹಿಂಗ್ ಯಾಕೆ ಆವತ್ತಿತ್ತು ಅಂತ ನಾನ್ ಅನ್ಕೊಂಡ್ ಮತ್ತೆ ಫಸ್ಟ್ಗೆ ಅನ್ಕೊಂಡಿದ್ನಲ್ಲ, ಇದು ಯಾಕೆ ಸರ್ ನಮ್ಮ ಮನೆಯವ್ರದ್ದು ಇವತ್ತೆ ಯಾಕೆ ಧ್ಯಾನಕ್ ಬರಬಾರ್ದು ಅಂತ. ಅದ್ರ ಸಂಬಂಧ ಅದು ಕ್ಯಾನ್ಸಲ್ ಆಗಿರ್ತದೆ, ಇಲ್ಲ ಇವತ್ತು ನಿಮ್ದು ಇಲ್ಲ ಅಂತೇಳಿ. ಮತ್ತ ಅವ್ರು ಇಲ್ಲ ನಾ ಧ್ಯಾನ ಮಾಡ್ತೀನಿ ಇವತ್ತಿನ ಇದ್ರ ಅಂತ ಅವ್ರ ಧ್ಯಾನ ಸ್ಟಾರ್ಟ್ ಮಾಡಿದ್ರು. ಇವಾಗ ಅವ್ರದ್ದು ಫಸ್ಟ್ನೇ ಲಿಸ್ಟಿಗೆನ ಜಾಬ್ ಆಗಿದೆ ನಿಮ್ಮಷ್ಟು. ಹ್ಮ್ ಅದು ತುಂಬಾ ಖುಷಿ ಆಗುತ್ತೆ ನನಗೆ ಹೇಳ್ಕೊಳಕ್. ಮತ್ತೆ ನನ್ನ ಮಕ್ಕಳು ಕೂಡ ಧ್ಯಾನ ಒಬ್ರು ಮಾಡ್ತಾ ಇದ್ರೆ ಇನ್ನು ಇಬ್ರು ಮಾಡ್ತಾ ಇರ್ಲಿಲ್ಲ, ಅವರು ಕೂಡ ಧ್ಯಾನಕ್ಕೆ ಬಂದಿದ್ದಾರೆ. ಹ್ಮ್ ಮತ್ತೆ ತುಂಬಾ ಇದೆ ಅಷ್ಟು, ನಾನು ಏನ್ ಅನ್ಕೊಂಡ್ರು ಅದು ಸಕ್ಸಸ್ ಆಗ್ತಾ ಇದೆ. ನಾನು ಏನ್ ಬಾಯಲ್ಲಿ ಮಾತಾಡ್ತೀನಿ ಅದು ನಿಜವಾಗ್ಲೂ ಆಗ್ತಾ ಇದೆ. ನಾನು ಯಾರಿಗಾದ್ರೂ ನೀರ್ ಕೊಡ್ಬೇಕಾದ್ರ, ಊಟ ಕೊಡ್ಬೇಕಾದ್ರ, ನಮ್ಮ ಮನೆಯವ್ರಿಗೆ ಊಟ ಕೊಡ್ಬೇಕಾದ್ರ ಇವ್ರು ಧ್ಯಾನಕ್ಕೆ ಬರ್ಲಿ, ಸಸ್ಯಾಹಾರಿಗಳಾಗ್ಲಿ ಇದನ್ನ ಊಟ ಮಾಡಿದ್ರು ಅಂತ ಆ ರೀತಿ ಫಸ್ಟ್ಗೆ ಎಲ್ಲ ಅನ್ಕೊಂತಿದ್ದೆ ನಾನು. ಅದು ಏನು ಆಗ್ತಿರ್ಲಿಲ್ಲ. ಇದು ಯಾವಾಗ ನಾ ಗುಡಾಕೇಶ ಮಾಡ್ಕೊಂತ ಇದನ್ ಮಾಡಕತ್ನಿ, ನಿಜವಾಗ್ಲೂ ನಾವ್ ಬಾಳ ಚೆನ್ನಾಗಿದ್ದೀನಿ ಅನ್ಕೊಂಡ್ನಿ ಅಂದ್ರೆ ಅವ್ ಚೆನ್ನಾಗೇನ ಇರ್ತಿದ್ವಿ. ನಾ ಸಂತೋಷವಾಗಿದ್ದೀನಿ, ನಾನು ಹೇಳ್ಕೊಳಕ ಬಾಯ್ ಬರ್ತಿದ್ದಿಲ್ಲ. ಪ್ರಶ್ನೆಗೆ ಎಲ್ಲಾ ಪರ್ಮಿಷನ್ ಹೇಳ್ಕೊಡ್ತಿದ್ರು. ಯಾವ ರೀತಿ ಹೇಳ್ಕೊಂತಿದ್ವಿ ಅಂದ್ರೆ ಹಂಗ ಸುಮ್ನೆ ಬಾಯಲ್ಲಿ ಹೇಳ್ಕೊಳ್ಳೋದು, ಅದು ಒಳಗಿಂತ್ರ ಬರ್ತಿರ್ಲಿಲ್ಲ. ಯಾಕಂದ್ರ ಅದ್ ಆ ರೀತಿ ಯಾವಾಗಿದ್ದು ಇದು ಗುಡಾಕೇಶಕ್ ಬಂದೆ ನಿಜವಾಗ್ಲೂ ನನಗೆಲ್ಲಾನು ಒಳಗಿಂತ್ರ ಬಂತು. ಇವಾಗ ಟೈರಸ್ ಮೇಲೆ ಬಂದಿದೀನಿ, ಈ ಟೈಮ್ ಒಳಗ್ ನಾವ್ ಒಬ್ಳೆ ಎಂದೂ ಬರೋದಿಲ್ಲ. ಧ್ಯಾನ ಮಾಡಿದ್ರು ಕೂಡ ನಾನ್ ಮಕ್ಕಳನ್ನ ಮಧ್ಯ ಕುತ್ಕೊಂಡ್, ನಮ್ಮ ಮನೆಯವ್ರನ್ನ ಮಧ್ಯ ಕುತ್ಕೊಂಡ್ ಧ್ಯಾನ ಮಾಡ್ತಿದ್ವಿ. ಮತ್ತೆ ನಮ್ಮ ಮನೆಯವ್ರು ಬೈತಿದ್ರು, ಆತ ಕಡೆಗೆ ಎತ್ತಗರ ಕುತ್ಕೊಂಡ್ ಮೂಲೆ ಕುತ್ಕೊಂಡ್ ಮಾಡ್ಬಾರ್ದ, ನಮಗ್ ತೊಂದ್ರೆ ಕೊಡ್ತಿದಿ ಅಂತ. ನನಗ್ ಭಯ ಪಟ್ಕೊಂಡ್ ಆ ರೀತಿ ಧ್ಯಾನ ಮಾಡ್ತಿದ್ದೆ. ಇವಾಗ ಹಂಗೇನಿಲ್ಲ, ಟೈರಸ್ ಮೇಲೆ ನೈಟ್ ಕುತ್ಕೊಂಡ್ ಮಾಡಂದ್ರೆ ಮಾಡ್ತೀನಿ ಅಷ್ಟೇ. ಆ ರೀತಿ ಥಂಡಿಗೂ ಎದ್ರೋದಿಲ್ಲ, ಬಿಸಿಲಿಗೂ ಎದ್ರೋದಿಲ್ಲ, ನಿಜವಾಗ್ಲೂ ಬಿಸಿಲಿಗೂ ಎದ್ರತಿದ್ದೆ ನಾನು, ಚಳಿಗೂ ಎದ್ರತಿದ್ದೆ. ಈ ಗುಡಾಕೇಶಕ್ ಬಂದ್ಮೇಲೆ ಎಲ್ಲಾ ಏನಿಲ್ಲ, ಎಲ್ಲಾ ಎಲ್ಲ ಎಸ್ 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 ಅನ್ನಂಗ ಆಗಿತ್ತು ಅಷ್ಟೆ. ಮತ್ತೆ ಹೇಳ್ಬೇಕಂದ್ರೆ ನನಗ ಎಲ್ಲಾ ಒಳ್ಳೆ ಮಾಸ್ಟರ್ ನನ್ಗ ಪರಿಚಯ ಆಗ್ತಾ ಇದಾರೆ. ಮತ್ತೆ ನನ್ಗೆಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ನನಗೆ ಎಲ್ಲಿ ಫ್ಯಾಮಿಲಿ ಇದು ಇತ್ತು ಎಲ್ಲರೂ ಅಷ್ಟು ಚೆನ್ನಾಗಿ, ನಮ್ಮ ಮನೆಯವರು ಕೂಡ ತುಂಬಾ ಹೆಂಗಿದ್ರು ಹೆಂಗ್ ಆಗ್ಬಿಟ್ಟಿದಾರ ಆ ರೀತಿ ಆಗಿತ್ತು. ಏನು ಹೇಳಕ್ ಆಗ್ತಾ ಇಲ್ಲ ನಮ್ಗೆ. ಇದು ಬಂದ್ ಗುಡಾಕೇಶ ಮಾಡಿದ್ರೆ ಗೊತ್ತಾಗೋದು ಏನು ಅಂತ. ಮತ್ತ ನನ್ಗ ನೆನಪಿ ಬರ್ತಾ ಇಲ್ಲ ಮಾಸ್ಟ್ರು ಏನಂತ. ಆ ಮತ್ತೆ ಹೇಳ್ಬೇಕಂದ್ರೆ ಇವ್ರು ನಾವು ಇದಕ್ ಹೋಗ್ಬೇಕಂದೆ, ಎದಕ್ಕ ನಾನು ಕಡತಾಲಿಗ್ ಹೋಗ್ಬೇಕಂತ ಬಾಳ ಇತ್ತು ಮಾಸ್ಟರ್. ನನ್ಗೆ ಧ್ಯಾನ ಮಾಡ್ತಾ ಇದ್ರನ ಇತ್ತು. ನನ್ ಮೊನ್ನೆ ಯಾವಾಗ ಕಡತಾಲ್ ಒಳಗ್ ಧ್ಯಾನ ನಡೀತು ಅಲ್ಲಿ ನೋಡಿದ್ರ ನನಗ್ ಒಂದು ಇದು ಬರುತ್ತೆ, ಶಬ್ದ ಗೊತ್ತಾಗಲ್ಲ. ಅಲ್ಲಿ ಬರೀ ತೆಲುಗು ಯಾವ್ದೇ ಭಾಷೆ ಮಾತಾಡ್ತಾರೆ ಅವ್ರು, ನಾನು ಕನ್ನಡ ಮಾತಾಡೋದು. ಆದ್ರೂ ಒಬ್ರು ಮೇಡಮ್ ಅವ್ರ ನಮ್ಗ ಗಂಗಾವತಿಲಿ ಇದ್ರ, ರಮಿತಾ ಮೇಡಮ್ ಅವ್ರ ಅಂತ ಹೇಳಂದು ಅವ್ರು ಕರ್ಕೊಂಡ್ ಹೋದ್ರು. ಆದ್ರೆ ನನಗೆ ನಾನದು ದೃಢವಾಗಿ ಅನ್ಕೊಂಡೇನಿ, ನಾನು ಹೋಗ್ಬೇಕು, ನಾನು ಹೆಂಗ್ ಹೋಗ್ಬೇಕೋ ಗೊತ್ತಿಲ್ಲ, ನಾನು ಹೋಗ್ಬೇಕು ಪತ್ರಿಜಿ ಗುರುಗಳು. ನಾನು ಅರುಣ್ ಕುಮಾರ್ ಸರ್ಗೆ ಕೇಳ್ಕೊಂಡು ನಾನು ಹೋಗ್ಬೇಕು ಸರ್, ನಾನು ಕಳಿಸ್ಕೊಡಿ, ನೀವ್ ಹೆಂಗ್ ರೀತಿ ಕಳಿಸ್ಕೊಡ್ತೀರ ನನ್ಗ್ ಗೊತ್ತಿಲ್ಲ, ನಾನು ಕಳಿಸ್ಕೊಡ ಅಂತ. ನಮ್ ಮನೆಯವ್ರನ್ನ ಕೇಳಿದ್ರೆ ಒಪ್ಲಿಲ್ಲ ಅವ್ರು. ಮತ್ತೆ ನಾ ಅರುಣ್ ಕುಮಾರ್ ಸರ್ ಕೇಳ್ಕೊಂಡೆ, ನೀವ ಬಂದ್ ಮಾತಾಡ್ರಿ ಅವ್ರ ಜೊತೆ ಅಂತ ಹೇಳಿ ಮತ್ತೆ ಹೋಗಿ ಅವ್ರಿಗೆ ಕೇಳ್ಕೊಂಡೆ. ನಿಜವಾಗ್ಲೂ ಅವ್ರು ಹೋಗು ಅಂತ ಹೇಳಿದ್ರು. ಮತ್ತೆ ನಮ್ಮ ಅವ್ರಿಗೆ ಕೇಳ್ಕೊಂಡೆ, ಹೋಗು ಅಂತ ಹೇಳಿದ್ರು. ಹಂಗಾಗಿ ನಾನ್ ಅಲ್ಲಿ ಹೋದೆ. ಅಲ್ಲಿ ಹೋದ್ರು ಕೂಡ ಮತ್ತು ಅಲ್ಲಿಲಿಂತ್ರ ಮತ್ತ ಈ ಕಡೆ ಬರಕ ಸಮಸ್ಯೆಗಳಾದ, ಆ ಕಡೆಯಿಂದ ಈ ಕಡೆ ಬರಾರ್ ಯಾರು ಇರ್ಲಿಲ್ಲ. ಅವಾಗ ಕೂಡ ನಾನು ಗುಡಾಕೇಶ ನಾನು ನೆನೆಸ್ಕೊಂಡೆ, ಅಲ್ಲಿ ಕೂಡ ನಾವು ಗುಡಾಕೇಶನ ಮಾಡಿದೆ, ಅಲ್ಲಿ ತಪ್ಪಿಸ್ಲಿಲ್ಲ. ಅಲ್ಲಿ ಇಲ್ಲಿ ಕುತ್ಕೊಂಡು ನಾನು ಗುಡಾಕೇಶ ಮಾಡಿದೆ, ಅಲ್ಲಿ ತಪ್ಪಿಸ್ಲಿಲ್ಲ. ಅಲ್ಲಿ ಅನ್ಕೊಂಡೆ ನಾನು ಊರಿಗೆ ಹೋಗ್ಬೇಕು ಈಗ ಎಷ್ಟೊತ್ತಿದ್ರೆ, ಈಗ ನನ್ಲಿದ್ರ 4-5 ಜೀವ ಈ ರೀತಿ ಆಗ್ತಾ ಇದ್ದವು, ನಾನು ಹೋಗ್ಬೇಕು ಅನ್ಕೊಂಡೆ. ಮತ್ತ ಅಲ್ಲಿಲಿದ್ರ ಒಬ್ರು ಮಾಸ್ಟರ್ ಕನೆಕ್ಟ್ ಆದ್ರು. ಮತ್ತ ಆ ಕಡೆಯಿಂದ ಈ ಕಡೆ ಬಂದೆ ಮಾಸ್ಟರ್ ನಾನು. ಮತ್ತು ಅಲ್ಲಿ ಬಾಳ ಇದಾಯ್ತು, ಏನು ಸ್ವಲ್ಪ ತೊಂದ್ರೆ ಆಯ್ತು. ನನ್ ಮಗ ಆರೋಗ್ಯದ ಸ್ವಲ್ಪ ತೊಂದ್ರೆ ಆಯ್ತು. ಅದು ಕೂಡ ನಾನ್ ಅನ್ಕೊಂಡೆ ಪತ್ರಿಜಿ ಗುರುಗಳಿಗೆ ಹೋಗಿ, ಇಲ್ಲ ನಾನು ಇದನ್ ಮಾಡ್ಬೇಕು ಅಂತೇಳಿ ಪತ್ರಿಜಿ ಗುರುಗಳಿಗೆ ಕೇಳ್ಕೊಂಡೆ. ಇದು ಗುಡಾಕೇಶಕ್ಕೂ ನಾನು ಕೇಳ್ಕೊಂಡೆ, ಅರುಣ್ ಕುಮಾರ್ ಸರ್ ನನಗ್ ಏನೋ ಗೊತ್ತಿಲ್ಲ, ಇಲ್ಲಂತ್ರ ಯಾವ ಟ್ಯಾಬ್ಲೆಟ್ ಸಿಗಲ್ಲ, ಏನಿಲ್ಲ, ಫುಲ್ ಜ್ವರ ಅದವು, ನನ್ ಮಗನ ನೀವ ಕಾಪಾಡ್ಬೇಕು ಅಂತಂದ್ ಅರುಣ್ ಕುಮಾರ್ ಸರ್ ಕೇಳಿದೆ. 5 ನಿಮಿಷ ನನ್ನ ತೊಡೆ ಮೇಲೆ ಹಾಕೊಂಡ್ ಒಂದು ಧ್ಯಾನ ಮಾಡಿದೆ. ನನ್ ಮಗನ ಫುಲ್ ಮೈ ಎಲ್ಲಾ ತಣ್ಣಗ ಫುಲ್ ಸುಡುತ್ತಿತ್ತು. ಅಂತ ಸುಡುದು ಫುಲ್ ಎಲ್ಲಾ ತಣ್ಣಗಾಗ್ಬಿಡ್ತು. ಮತ್ತೆ ಅವ್ರು ನಮ್ಮನ್ನ ಏನ್ ಕರ್ಕೊಂಡ್ ಹೋಗಿದ್ರು ಮೇಡಮ್ ಅವ್ರು, ಫುಲ್ ಪಾಸಿಟಿವ್ ಆಗಿ ನಮಗ್ ಇದನ್ ಕೊಟ್ರು. ಏನಾಗಲ್ಲ ಮೇಡಮ್, ಆರಾಮಾಗುತ್ತೆ, ಇಂಥ ಜಾಗಕ್ಕೆ ಬಂದ ನೀವ್ ಯಾಕೆ ಸಂತೋಷವಾಗಿಲ್ಲ ಅಂತಂದ್.
ನನಗ ಇದನ್ ಕೊಟ್ರು. ಮತ್ತ ಹಂಗಾಗಿ ಅದು ಕೂಡ ಸರಿ ಆಯ್ತು ಮಾಸ್ಟರ್. ಅಲ್ಲಿಂತ್ರ ಇಲ್ಲಿ ಮತ್ತ ಒಳ್ಳೆ ನಾನ್ ಬಳ್ಳಾರಿಗೆ ಹೋಗ್ಬೇಕಾದ್ರು ನನಗ್ ಒಪ್ಲಿಲ್ಲ. ಮತ್ತೆ ಅರುಣ್ ಕುಮಾರ್ ಸರ್ ಮತ್ತೆ ನಾನು ಮತ್ತೆ ಧ್ಯಾನ ಕುತ್ಕೊಂಡ್ ಮಾತಾ ಕೇಳ್ಕೊಂಡೆ. ಅರುಣ್ ಕುಮಾರ್ ಸರ್ ನನ್ಗ್ ಗೊತ್ತಿಲ್ಲ, ನಮ್ ಮನೆಯವ್ರಿಗೆ ಹೇಳ್ರಿ ನೀವು ಹೋಗಿ, ಅವ್ರ ಆತ್ಮಕ್ಕ ನೀವ್ ಹೇಳ್ರಿ ಹೋಗಿ, ನಾನು ಬಳ್ಳಾರಿಗೆ ನಾವು ಹೋಗ್ಲೇಬೇಕು. ಮತ್ತ ಅದಕ್ಕೂ ಕೂಡ ಸಹಾಯ ಮಾಡಿದ್ರು. ಮತ್ತೆ ನಾನು ರ್ಯಾಲಿಗೆ ಹೋಗ್ಬೇಕು ಅಂತಂದೆ, ಅದಕ್ಕೂ ಕೂಡ ಸಹಾಯ ಮಾಡಿದ್ರು. ಅದು ನಾ ಸಹಾಯ ರ್ಯಾಲಿಗೆ ಹೋಗೋ ಸಹಾಯ ನಾವ್ ತಗೊಳ್ಳಿಲ್ಲ, ನಮ್ದೇ ತಪ್ಪ ಅದು, ನಾನು ಹೋಗ್ಲಿಲ್ಲ. ಆದ್ರೆ ನಾನ್ ಏನ್ ಅನ್ಕೊಂತಿದ್ದೆ ಅದು ಸಕ್ಸಸ್ ಆಗ್ತಾ ಇದೆ ಮಾಸ್ಟರ್ ನನ್ಗೆ ಇದಕ್ ಬಂದಿಂದ. ಮತ್ತೆ ನಾನೆಲ್ಲ ಫುಲ್ ಸೋಮಾರಿ ಇದ್ದೆ. ಧ್ಯಾನಕ್ ಬಂದ್ರು ಏನ 2 ತಾಸು 3 ತಾಸು ಮಾಡೋದು, ಮತ್ತೆ ನಾ ಹಗಲಿ ಎಲ್ಲ ಮಲ್ಕೊಳ್ಳೋದು, ಈ ರೀತಿ ಇದ್ದೆ. ಈಗ ನೈಟ್ ಎಲ್ಲ ಸುಮ್ಮನೆ ಕುತ್ಕೊಂಡ್ ಧ್ಯಾನ ಮಾಡಂದ್ರು ಮಾಡ್ತೀನಿ, ಬುಕ್ ಓದಂದ್ರು ಓದ್ತೀನಿ. ಧ್ಯಾನ ಇಲ್ಲ ಅಂದ್ರೂ ಕೂಡ ನೀ ಸುಮ್ನೆ ಏನ ವರ್ಕ್ ಮಾಡ್ಕೊಂತ ಇರ ಅಂದ್ರ ಮಾಡ್ತೀನಿ. ಎಷ್ಟೊತ್ತಿಗೆ ಎದ್ದೇಳಂದ್ರು ಎದ್ದೇಳ್ತೀನಿ. ನಾನು ಸೋಮಾರಿತನ ಅನ್ನೋದು ಸ್ವಲ್ಪ ಇಷ್ಟು ಉಳೋದಿಲ್ಲ, ಭಯ ಅನ್ನೋದು ಉಳಿದಿಲ್ಲ. ಆಮೇಲೆ ಸಂತೋಷವಾಗಿದ್ದೀನಿ, ಅತಿ ಆನಂದವಾಗಿದ್ದೀನಿ. ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಮಾಸ್ಟರ್. ಇನ್ನು ಇದು ಏನ ನೆನಪಾಗೋದಿಲ್ಲ ಮಾಸ್ಟರ್ ಏನ್ ಟೈಮ್ನಾಗ. ಎಲ್ಲರೂ ಗುಡಾಕೇಶಕ್ ಬರ್ಲೇಬೇಕು ಪ್ರತಿಯೊಬ್ರು. ಯಾಕಂದ್ರೆ ನಾವು ಜೀವನ್ ಪರ್ಯಂತ ನೊಂದು ಧ್ಯಾನ ಮಾಡೋದಕ್ಕಿಂತ ಈ ಗುಡಾಕೇಶಕ್ ನಾ 2 ತಿಂಗಳಿಂದ್ರ ನಾನು ಇಷ್ಟು ಮಾಡ್ತಾ ಇದ್ದೀನಿ ಅಂದ್ರ ನಿಜವಾಗ್ಲೂ ನಾನು ಸತ್ಯವಾದ ಮಾತನ್ನ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಬರ್ಲೇಬೇಕು ಗುಡಾಕೇಶಕ್ ಪ್ರತಿಯೊಬ್ರ. ಯಾರು ಇದ್ರೊಳಗದಾರ ನನ್ ರೀತಿ ಯಾರು ನೋವಿನ ಒಳಗದಾರ ಎಲ್ಲರೂ ಬರ್ಲೇಬೇಕು ಈ ಗುಡಾಕೇಶ. ಹೆಲ್ತ್ ಹೆಲ್ತ್ ಹೇಗಿದೆ ಇವಾಗ? ಹೆಲ್ತ್ ಫುಲ್ ಆರೋಗ್ಯ ಸರ್, ಹ್ಮ್. ಹೆಲ್ತ್ ಫುಲ್ ಆರೋಗ್ಯ ಸರ್. ಮತ್ತೆ ಸರ್ ಅದು ಏನ ನಾನು ಅಮೌಂಟ್ ಸರ್, ಅದು ಯಾ ಕಡೆ ಬೇಕಾ ಆ ಕಡೆಯಿಂದ ಅದ್ ನನಗ್ ಆಸೆ ಅನ್ನೋದ ಹೋಗೈತಲ್ಲ ಸರ್. ಅದು ಹಂಗಾಗಿ ತನ್ನಿಚ್ಚಿಂದ ತಾನೇ ಏನ್ ಬೇಕು ಅದೆಲ್ಲ ಸಿಗ್ತಾ ಇದೆ. ನಾ ಬಾಯೆಲ್ಲ ಹೇಳ್ಕೊಳೋದ್ಕಿಂತ ಇನ್ನು ಒಂದ್ ತಾಟ್ ಹಾಕಂದ್ರೆ ಸಾಕು, ಎಲ್ಲ ಬರ್ತಾ ಇದೆ. ಆಮೇಲೆ ಎಲ್ಲದೇ ಇರೋದ್ ಅವು ಏನೋ ಇದ್ರು ಅಕ್ಸೆಪ್ಟ್ ಮಾಡ್ಕೊಂತೀನಿ. ನಾನ್ ಆ ಸ್ಥಿತಿ ಒಳಗ ಇರ್ಲಿಲ್ಲ. ಈಗ ಗುಡಾಕೇಶಕ್ ಬಂದ್ಮೇಲೆ ಏನೇ ಬರ್ಲಿ ಮಾಡ್ಕೊಂತೀನಿ. ಮತ್ತ ರಿಲೇಶನ್ ಅಂದ್ರು ತುಂಬಾ 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 ಅದ್ಭುತವಾಗಿತ್ತು. ಎಲ್ಲರೂ ನನಗ್ ಧ್ಯಾನ ಮಾಡೋರ್ ಎಲ್ಲ ಬಂದ್ ಈಗ ನನ್ನ ಧ್ಯಾನ ಬುಕ್ಕ ಇಸ್ಕೊಂಡು ಓದ್ತಾ ಇದ್ದಾರೆ ಮಾಸ್ಟರ್ ಅವ್ರು. ನನಗ ಬೈತಿದ್ರು, ಚೀತು ಇದೇನ್ ಕೆಲಸ ಇಲ್ಲ ಇದಕ್ಕ, ಇದು ಹುಚ್ಚ ಐತಿ, ಇದು ಧ್ಯಾನ ಮಾಡ್ತೈತಿ ಅಂತ ಬೈತಿದ್ರು. ಇವಾಗ ಅವ್ರ ಅದೇ ನನ್ ಧ್ಯಾನದ ಬುಕ್ಕ ತಗೊಂಡ್ ಓದಿದ್ರು ಮಾಸ್ಟರ್. ತುಂಬಾ ಖುಷಿ ಆಗುತ್ತೆ ನಮ್ಗ. ಅದು ಆದ್ಮೇಲೆ ಈಗ ಧ್ಯಾನಕ್ ಬಂದೇ ಬರ್ತಾರ ಮಾಸ್ಟರ್ ಅವ್ರು. ಧ್ಯಾನದ ಬುಕ್ಕ ಓದ್ಯಾರಂದ್ಮೇಲೆ ಧ್ಯಾನಕ್ ಬಂದೇ ಬರ್ತಾರೆ. ಇದು ಗುಡಾಕೇಶಕ್ ಬಂದಿನಲ್ಲ ಅದೇ ನನ್ ಉದ್ದೇಶ. ವೆರಿ ಮತ್ತೆ ಗುಡ್. ಮಾಸ್ಟರ್ ಇನ್ನೊಂದ್ ಮಾಸ್ಟರ್ ನಮ್ಮ ಅವ್ವರಿಗೆ ಬಾಳ ಸೀರಿಯಸ್ ಇತ್ತು. ಅವ್ರಿಗೆ ಬೆನ್ನ ಇದಾಗಿ ಇಲ್ಲ ಆಪರೇಷನ್ ಮಾಡ್ಬೇಕು, ಸರ್ಜರಿ ಮಾಡ್ಬೇಕು ಅಂತ. ಸರ್ಜರಿ ಮಾಡಕ್ ಫುಲ್ ಏಜ್ ಆಗ್ಬಿಟ್ಟೈತಿ ಅವ್ರಿಗೆ. ಮತ್ತ ಮಾಡಿದ್ರ ಮತ್ತ 1 ವರ್ಷ 2 ವರ್ಷ ಅವ್ರಿಗೆ ಬೆಡ್ ರೆಸ್ಟ್ ಬೇಕು ಅಂದ್ರು. ಅವ್ರಿಗೆ ನೋಡ್ಕೊಳಕ್ ಯಾರು ಇಲ್ಲ ನಾನ್ ನೋಡ್ಕೋಬೇಕು, ಇಲ್ಲ ನಮ್ ತಂಗಿ ನೋಡ್ಕೋಬೇಕು. ಆ ರೀತಿ ಅವ್ರು ನಮ್ಮ ಹತ್ರ ಬರಾಕ್ ರೆಡಿ ಇಲ್ಲ. ಅವ್ರು ನಾನ್ ಸತ್ರು ಇಲ್ಲೇ ಸಾಯ್ತೀನಿ, ಆಪರೇಷನ್ ಮಾಡಿಸ್ಕೊಳಲ್ಲ ಏನಿಲ್ಲ ಅಂತ ಅಲ್ಲೇ ಕಟ್ಟುತ್ತಾ ಇದ್ರು. ಆ ರೀತಿ ಇದ್ದರು ನಾವು ಹಂಗ ಆಸ್ಪತ್ರೆಗೆ ತೋರಿಸಿ ವಾಪಸ್ ಕಳಿಸ್ತೀವ ಅವ್ವ ಅಂತ ಕರ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಆಸ್ಪತ್ರೆಗೆ ಒಳಗ್ ಕರ್ಕೊಂಡ್ ಹೋದ್ರು. ಬಾಳ ತ್ರಾಸ್ ಮಾಡ್ಕೊಂಡು ಅಳ್ತಾ ಇದ್ರು ಅವ್ರು. ಡಾಕ್ಟರ್ ಸ್ಕ್ಯಾನಿಂಗ್ ಕರ್ಕೊಂಡ್ ಹೋಗಿದ್ರು. ನಾನ್ ಅನ್ಕೊಂಡ್ ಅರುಣ್ ಕುಮಾರ್ ಸರ್ಗೆ ನೆನೆಸ್ಕೊಂಡೆ, ಸರ್ ಅವ್ರಿಗೆ ಏನು ಇಲ್ಲ ಅಂತ ಬರ್ಬೇಕು ರಿಪೋರ್ಟ್ ಒಳಗ. ಅಲ್ಲಿ ಚೆಕ್ ಮಾಡ್ಸಿದಾರ, ಫುಲ್ ಎಲ್ಲಾ ಬೆನ್ನು ಮೂಳೆ ಇದು ಆಗ್ಬಿಟ್ಟೈತಿ. ಅವ್ರಿಗೆ ಏನು ಸಾಯೋವರ್ಗೇನು ಅವ್ರ ಒಂದು ಚರಗಿನೂ ಕೂಡ ಎತ್ತಬಾರ್ದು ಅಂತ ಹೇಳಿದಾರ. ಅಂತವ್ರು ನಾನು ಹೇಳಿದೆ ಅರುಣ್ ಕುಮಾರ್ ಸರ್ಗೆ ಹೇಳಿದೆ, ಸರ್ ಇದೇನು ನನಗೇನು ಗೊತ್ತಿಲ್ಲ, ನೀವ ನೋಡ್ಕೋಬೇಕು ಇದನ್ನ. ಅವ್ರಿಗೆ ಏನಿಲ್ಲ, ನಾರ್ಮಲ್ ಅದರ, ಎದ್ದು ಓಡಾಡಿ ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಚೆನ್ನಾಗಿ ಊಟ ಮಾಡ್ರಿ ಅಂತ ಹೇಳ್ಬೇಕು ಡಾಕ್ಟರ್. ಒಟ್ಟ ರಿಪೋರ್ಟ್ ನಾರ್ಮಲ್ ಅಂತ ಬರ್ಬೇಕು ಅಷ್ಟೇ ಸರ್ ಅಂತ ಅನ್ಕೊಂಡ್ಮೇಲೆ ಫಸ್ಟ್ನೇಕ್ 1-2 ಸರಿ ಕಾಲ್ ಮಾಡೀನಿ. ಇಲ್ಲ ನಮ್ ತಂಗಿಯವ್ರಿಗೆ ಅವ್ರ ಸ್ಕ್ಯಾನಿಂಗ್ ಕರ್ಕೊಂಡ್ ಹೋಗಿದಾರ, ಮಲ್ಕೊಂಡಿದಾರ, ಅಳಾಕತ್ತಾರ ಅಂತ ಎಲ್ಲ ಹೇಳಿದ್ರು. ಅವ್ರಿಗೆ ಏನಾಗಲ್ಲ, ಆರಾಮಕ್ಕಾರ, ಸುಮ್ನೆ ಇರು, ಸ್ಕ್ಯಾನಿಂಗ್ ಒಳಗ್ ಆರಾಮ್ ಅಂತ ಬರ್ತೈತಿ, ಏನಿಲ್ಲ ಅಂತ ನಾನ್ 4 ಸರಿ ಹೇಳಿದೆ. ಅವ್ರು ನನಗ್ ಬೈದ್ರು, ಇಷ್ಟೆಲ್ಲಾ ತ್ರಾಸ ಐತಿ, ನೀನ್ ಆರಾಮದೀನ್ ಅಂತ ಹೇಳ್ತೀನಿ ಅಂತ ಬೈದ್ರು. ನಾ ಸುಮ್ನೆ ನಕ್ಕ ಕಾಸ್ ಫೋನ್ ಐತಿ. ಅವತ್ ಖುಷಿಯಾಗೇನೆ ಇದ್ದೆ. ನಮ್ಮ ಮಮ್ಮಿ ತ್ರಾಸ ಐತಿ ಅಂದ್ರೆ ನಾ ಖುಷಿಯಾಗಿದ್ದೆ, ಯಾಕಂದ್ರೆ ನಾ ಅರುಣ್ ಕುಮಾರ್ ಸರ್ ನೆನ್ಸ್ಕೊಂಡಿದ್ನಲ್ಲ. ಹಂಗಾಗಿ ಅವತ್ತು ನಾನು ಖುಷಿಯಾಗಿನ ಇದ್ದೆ. ಮತ್ತ ಅವತ್ತು ಅವ್ರು ಹೇಳಿದ್ರು, ವಾಪಸ್ ಕಾಲ್ ಮಾಡಿ ಖುಷಿಯಾಗಿ ಹೇಳಿದ್ರು ನಮ್ ತಂಗಿ, ಏನಿಲ್ಲ ನಾರ್ಮಲ್ ಐತಿ, ಏನಪ್ಪಾ ಅಟ್ಟಿ ಗಿಟ್ಟಿ ಏನು ಹಾಕೋಬೇಡ್ರಿ,
ಈಗ ಸ್ವಲ್ಪ ವೀಕ್ ಅದರ ಒಂದ್ 8 ದಿನ ಗುಳಿಗಿ ತಗೊಂಡ್ಬಿಡಣ ಅಷ್ಟೇ ಸಾಕು. ಮತ್ ಏನಿಲ್ಲ, ಚೆನ್ನಾಗಿ ಕೆಲಸ ಮಾಡ್ಕೊಂಡ್ ಆ ಕಡೆ ಈ ಕಡೆ ಎಲ್ಲಾ ಹೊಲದಾಗ ಮನ್ಯಾಗ ಎಲ್ಲಾ ಕೆಲಸ ಮಾಡೋಣ. ಆರಾಮ್ ಅದಾರ, ಅವ್ರ ಆರೋಗ್ಯವಾಗಿದಾರ. ಎಲ್ಲಾ ಬ್ಲಡ್ ಗಿಡ್ ಎಲ್ಲಾ ಕರೆಕ್ಟ್ ಐತಿ, ಯಾವ ಬೆನ್ನು ಮೂಳಿನೂ ಮುರಿದಿಲ್ಲ ಏನಿಲ್ಲ ಅಂತ ಹೇಳಿದ್ರು. ಆ ರಿಪೋರ್ಟ್ ತೋರಿಸಿದ್ರು. ಮತ್ ಇದು ಈ ರೀತಿ ಐತ್ರಿ, ಇದು ಈ ರೀತಿ ಐತಿಲ್ಲ ಅಂತ ಅವ್ರು ತೋರಿಸಿದ್ರು. ನಮಗ್ ಗೊತ್ತಿಲ್ಲ, ನಾವಿರೋದ್ ನಾವ್ ಹೇಳ್ತಾ ಇದೀವಿ, ಅದನ್ನ ಹೋಗಿ ಅವ್ರನ್ನ ಅಲ್ಲೇ ಕೇಳ್ರಿ ಅಂತ ಹೇಳಿದ್ರು ಮಾಸ್ಟರ್. ಇನ್ನು ತುಂಬಾ 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 ಅದಾವ ಮಾಸ್ಟರ್, ನಂಗೆ ನೆನಪ ಇಲ್ಲ ಮಾಸ್ಟರ್. ಸರ್ಗೆಲ್ಲಾ ಹೇಳಿದೀನಿ, ಅರುಣ್ ಕುಮಾರ್ ಸರ್ಗೆ. ನೆನಪು ಮಾಡಿದ್ರ ಹೇಳ್ಕೊತೀನಿ. ಈಗ 2 ತಿಂಗಳಲ್ಲಿ ಅದ್ಭುತ, ಅತ್ಯದ್ಭುತ. ಜೈ ಗುಡಕೇಶ, ಜೈ ಗುಡಕೇಶ, ಜೈ ಗುಡಕೇಶ, ಜೈ ಅರುಣ್ ಕುಮಾರ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಕೋಟಿ 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 ಧನ್ಯವಾದಗಳು ಸರ್. ನನಗ 2 ಸರಿ ನನಗ ಅವಕಾಶ ಕೊಟ್ಟಿದ್ದೀರಿ ನನಗೆ ಹೇಳ್ಕೊಳಕ್ಕ. ಗುಡಾಕೇಶಕ್ ಎಲ್ಲರೂ ಗುಡಾಕೇಶಕ್ ಬರ್ಲೇಬೇಕು. ನೀವು ಸಾಯಿವರೆಗೆ ಧ್ಯಾನ ಮಾಡಿದ್ರು ಅಷ್ಟೇ, ನೀವು 1 ತಿಂಗಳು ಧ್ಯಾನ ಮಾಡಿದ್ರು ಅಷ್ಟೇ, 1 ಮಂಡಲ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನು ಬೇಕು ನಮ್ಗೆ. ನಾವ್ ಬ್ಯಾಡ್ ಅಂದ್ರೆ ನಮ್ ಕಾಲ ಹತ್ರ ಬಂದ್ ಬಿಡುತ್ತಿಲ್ಲ ಅದು ಅಷ್ಟೇ. ನಾವು ಇದು ನಮ್ಲಿದ್ರ ಬಂತು ಅಂತ ಅನ್ನೋದು ಒಂದೇ ಇಟ್ಕೋಗ್ಬಿಡೋದು. ಅರುಣ್ ಕುಮಾರ್ ಸರ್ ಹೇಳ್ತಾರ ಎಲ್ಲಾ ಭಗವಂತ ಅಂತೇಳಿ, ನಾನ್ ಅರುಣ್ ಕುಮಾರ್ ಸರ್ನ ನಾ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದೀನಿ. ಯಾವಾಗ ನನಗ ಅವ್ರು ನನ್ ಧ್ಯಾನದೊಳಗ್ ಬಂದು ನನ್ನ ಕರ್ಮ ಯಾವಾಗ ಕಳೆದ್ರು ಅವಾಗಿನ್ಲಿದ್ರ ನಾ ಅರುಣ್ ಕುಮಾರ್ ಸರ್ನ ಅಂತ ನಾವ್ ತಿಳ್ಕೊಂಡ್ಬಿಟ್ಟಿದೀನಿ. ಅವ್ರು ನನ್ಗೆ ಏನ್ ಹೇಳ್ತಾರ ಬಾಯಿಲಿದ್ರೆ ಹೇಳಿದ್ದು, ಅವ್ರು ಏನ್ ಹೇಳ್ತಾರ ನಿಜವಾಗ್ಲೂ ಅದು ಆಗ್ತಾ ಇದೆ. ಒಂದು ಕಿವಿಗೊಂದ ಉಳ್ದಿದೆ, ಅದೊಂದ್ ಆಗ್ಬಿಟ್ರೆ ಆಯ್ತು. ಆಗ್ತದೆ ಆಗ್ತದೆ. ನೀವು ಎಲ್ಲಾ ಸರಿಯಾಗಿ ಬಿಟ್ರೆ ಮತ್ತೆ ಗುಡಾಕೇಶ ಬಿಟ್ಟು ಬಿಡ್ತೀರಿ ನೀವು. ಏ ಬಿಡಲ್ಲ ಸರ್, ಇದು ಬಿಡಲ್ಲ ಸರ್. ನಾವ್ ಬಿಟ್ರೆ ಮತ್ತೆ ನಮ್ ತರ ಇರ್ತಾರಲ್ಲ ಸರ್, ಅವ್ರನ್ನ ಕರ್ಕೊಂಡ್ ಬರ್ಬೇಕು ಸರ್. ನಾನು ಬಿಡೋದಿಲ್ಲ ಸರ್, ನಾನು ಜನ್ಮ ಪರ್ಯಂತನೂ ಬಿಡೋದಿಲ್ಲ ಸರ್. ಇದು ಅಷ್ಟೇ ಅಷ್ಟೇ. ಜೀವ ಇರುವವರೆಗೂ ಬಿಡೋದಿಲ್ಲ. ನಾ ಹೇಳ್ತಿದ್ದೀನಲ್ಲ ಸರ್, ಒಂದೇ ಒಂದು ಜೈ ಗುಡಕೇಶ, ಜೈ ಗುಡಕೇಶ ಸಾಯಿವರೆಗೂ. ನನ್ನ ಪ್ರಾಣ, ನನ್ನ ದೇಹದೊಳಗಿರೋ ಒಂದೊಂದು ರಕ್ತದ ಕಣಗಳು ಹೇಳ್ತಾ ಇದ್ರು ಸರ್. ನಾನು ಹೆಂಗಿದ್ನಿ ಅಂದ್ರೆ ಸರ್, ಧ್ಯಾನ ಮಾಡಿದ್ರು ಕೂಡ ಯಾರ ಮಾತಾಡ್ಸಿದ್ರ ಎದುರು ಹಿಂದಕ್ ಹೋಗ್ತಿದ್ದೆ. ಈಗ ಹೆಂಗ ಕಿವಿ ಕೇಳಲ್ಲ ಅಂದ್ರು ಅವ್ರು ಅವ್ರು ಮಾತಾಡ್ತಾರ, ನಾನು ಅವ್ರಿಗೆ ಕರೆಕ್ಟ್ ಆಗಿ ಉತ್ತರ ಕೊಡ್ತೀನಿ ಅನ್ಕೊಂತೀನಿ. ಅವ್ರು ಮಾತಾಡಿದ್ ನನಗೆ ಕೇಳಿಲ್ಲ ಅಂದ್ರು ನಿಜವಾಗ್ಲೂ ಅವ್ರಿಗೆ ಉತ್ತರ ಕೊಟ್ಟಿರ್ತೀನಿ. ಮತ್ತೆ ಇದು ಆದ್ಮೇಲೆ ನನ್ಗೆ ಕಿವಿ ಬಂದೇ ಬರ್ತಾವ. ನನಗ್ ಇದನ್ನ ಯಾಕೆ ಬಿಡ್ಬೇಕು ಸರ್? ಇದು ನನಗ ಆ ಅಮೃತ ಅಮೃತ ಇದನ್ನ ಅರಿಸಿದ ಕೊಟ್ಟೈತಿ, ಇದನ್ನ ಹೆಂಗ ಬಿಡ್ಬೇಕು ಸರ್? ನನ್ ಗುಡಕೇಶನ ಬಿಡೋದಿಲ್ಲ ಸರ್. ನೀವು ಕರೆಕ್ಟ್ ಮೇಡಮ್, ಕರೆಕ್ಟ್. ಯಾರು ಬಿಡ್ಬಾರ್ದು ಸರ್. ಎಲ್ಲಾರು ಗುಡಾಕೇಶಕ್ ಬರ್ಬೇಕ್ರಿ. ಯಾರು ಗುಡಾಕೇಶ ಯಾರು ಬಿಡ್ಬಾಡ್ರಿ, ದಯವಿಟ್ಟು ಎಲ್ಲಾರು ಗುಡಾಕೇಶ ಮಾಡ್ರಿ. ಇನ್ನು ಯಾರು ಇದ್ದಾರೆ ಅವ್ರಿಗೆ ಕೂಡ ಗುಡಾಕೇಶಕ್ ಕರ್ಕೊಂಡ್ ಬನ್ನಿ. ನಿಜವಾಗ್ಲೂ ಅರುಣ್ ಕುಮಾರ್ ಸರ್. ಹಾ ಸರ್ ಹೇಳಿ. ಮೊದ್ಲಿಗೆ ಹೇಗಿತ್ತು ನಿಮ್ಮ ಕಂಡೀಷನ್, ಹೆಲ್ತ್ ಕಂಡೀಷನ್? ಹೆಲ್ತ್ ಮನೆ ಕಂಡೀಷನ್ ಅಂದ್ರೆ ಸರ್ ಟ್ಯಾಬ್ಲೆಟ್ ಅವಾಗ ಒಂದು ಟ್ಯಾಬ್ಲೆಟ್ ತಗೋತಿದ್ವಿ ಸರ್. ತಗೊಂಡ್ರು ಕೂಡ ಅಂದ್ರೆ ಸರ್ ಮಾನಸಿಕವಾಗಿ ಸದೃಢ ಇದ್ದಿದ್ದಿಲ್ಲ ಸರ್. ದೈಹಿಕ ಇರ್ಲಿ ಸರ್, ದೈಹಿಕ ಒಂದ್ ರೀತಿ ಆದ್ರ ಮಾನಸಿಕ ಅಂದ್ರ ಫುಲ್ ಮಾನಸಿಕ. ಯಾರು ಏನ್ರ ಅಂದ್ರು ಕೂಡ ಅವ್ರಿಗೇನು ಒಳ್ಳೆ ಉತ್ತರ ಕೊಡ್ತಿದ್ದಿಲ್ಲ. ಅವ್ರು ಬಡದ್ರು ಬಡಿಸ್ಕೊಂತಿದ್ವಿ, ಆದ್ರೆ ಮಾನಸಿಕವಾಗಿ ತುಂಬಾ ನೊಂದ್ಕೊಂತಿದ್ವಿ. ಯಾಕಂದ್ರೆ ಧ್ಯಾನ ಮಾಡ್ತಿದ್ನಲ್ಲ, ರಿಯಾಕ್ಷನ್ ಮಾಡಕ್ ಬರೋದಿಲ್ಲ. ಅದಕ್ಕೋಸ್ಕರ ಮಾನಸಿಕವಾಗಿ ತುಂಬಾ ನೊಂದ್ಕೊಂತಿದ್ವಿ. ಈಗ ಮಾನಸಿಕವಾಗಿ ಏನಿಲ್ಲ, ಆತ್ಮಕ್ಕೆ ಏನಿಲ್ಲ ಸರ್. ಒಂದ್ ನೀರ್ ಹಾಕಿದ್ರು ನೆನೆಯಿಲ್ಲ, ಒಂದ್ ಬೆಂಕಿ ಹಾಕಿದ್ರು ಸುಡೋದಿಲ್ಲ, ಒಂದ್ ಇದು ಹಾಕಿ ಗಾಳಿಗೆ ತೂರಿ ಏನಾದ್ರೂ ಅದು ಅಲ್ಲ ಇದಾಗಲ್ಲ ಸರ್. ಅದು ಮತ್ತೆ ಮಾತೇನ್ ದೊಡ್ಡವ ಅದ್ರಕ್ಕಿಂತ. ನೀರಿನ ಅಂತ ಪವಿತ್ರವಾದ ಗಂಗೆ, ಬೆಂಕಿ ಅಂದ್ರ ಅಂತ ದೇವ್ರು. ಅಂತದ್ರಲ್ಲಿದ್ರೇನ ಅದು ಆತ್ಮಕ್ಕ ಏನು ಮಾಡ ಅಂತ ಪರಿಶುದ್ಧವಾದ ಆತ್ಮಕ್ಕ ಇವು ಮಾತೆಲ್ಲ ಇದೆಲ್ಲ ಮಾನಸಿಕ ಯಾಕೆ ಮಾಡ್ಕೋಬೇಕು ಸರ್? ತುಂಬಾ ಸಂತೋಷವಾಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ. ಅದ್ರಾಗ ಆಲೋಚನೆ ಅಂತ ಫುಲ್ ನೆಗೆಟಿವ್ ಇದ್ದು ಫುಲ್ ಪಾಸಿಟಿವ್. ಪಾಸಿಟಿವ್ ಅಂದ್ರೆ ಹೆಂಗ್ 1, 2, 3 ದಿನಕ್ಕೆನೆ ನಾನು ಫುಲ್ ಪಾಸಿಟಿವ್ ಆಗಿದ್ದೆ. ಫುಲ್ ಅವೇರ್ನೆಸ್, ಅರಿವಿನಿಂದ ಇದು ಏನಾದ್ರೂ ಸ್ವಲ್ಪ ಇದಾದ ತಕ್ಷಣ ಅದನ್ನ ಪಾಸಿಟಿವ್ ಆಗಿ ಮಾಡ್ಬಿಡ್ತೀನಿ. ಯಾರು ಏನೋ ಅಂದ್ರ ಅವ್ರು ಏನ ಅಂದ್ರ ಸರಿಯಾಗಿದ್ದಾರ ಅನ್ಕೊಂಡ್ ಪಾಸಿಟಿವ್ ಆಗ್ಬಿಡ್ತೀನಿ. ನಿಜವಾಗ್ಲೂ ಅದು ಒಂದ್ ಸ್ವಲ್ಪ ತಡದ್ಮೇಲೆ ಅದು ನಿಜವಾಗ್ಲೂ ನಂಗೆ ಪಾಸಿಟಿವ್ ಆಗಿ ಒಳ್ಳೆ ಅನ್ನತ್ರ ಬರ್ತದೆ. ಅವಾಗ ಅದು ಒಪ್ಕೊಳ್ತಿರ್ಲಿಲ್ಲ. ಆ ಪರ್ಮಿಷನ್ ಎಲ್ಲಾ ಹೇಳ್ಕೊತಿದ್ವಿ, ಎಲ್ಲಾ ಮಾಡ್ಕೊಂತಿದ್ವಿ. ಈಗ ಏನ್ ಬಂದ್ರು ಒಳಗಿಂತ್ರ ಬರ್ತಾ ಇದೆ, ಮನಸ್ಸು ಒಳಗಿಂತ್ರ ಬರ್ತಾ ಇದೆ. ಅದಕ್ಕೋಸ್ಕರ ಈಗ ನಾನ್ ಯಾಕಂದ್ರ ಮನಸ್ಸನ್ನ ಫುಲ್ಲು ಎಲ್ಲಾ ಕ್ಲೀನ್ ಆಗ್ಬಿಟ್ಟಿದೆ. ಅದು ಒಂಥರ ಕಸ ಹೆಂಗೀಗ ಇರ್ತೈತಿ ಸರ್. ಈಗ ಹೊಲದೊಳಗ
ನಾವ್ ಎದಕ್ ಕಸಕ್ಕ ಎಷ್ಟು ನಾವು ಇದನ್ ಮಾಡ್ತೀವಿ, ಬೆಳಿ ಹಾಕಿರ್ತೀವಿ ಅದು ತೆಗದ್ರ ಮೇಲೆ ಅದ ಬೆಳಿ ಚೆನ್ನಾಗಿ ಬರ್ತೈತಿ. ಇಲ್ಲ ಅಂದ್ರ ಬರೋದಿಲ್ಲ. ನಾವು ನೀರನ್ನ ಹಾಕ್ತಿರ್ತೀವಿ, ಅದು ಕಸ ಕೂಡನೇ ಇರ್ತೈತಿ, ಅದು ಬೆಳಿನ ಬೆಳಿತಿರ್ತೈತಿ. ಅದ್ರ ಬೆಳೆಯೋದ್ ಯಾವಾಗ ಜಾಸ್ತಿ ಕಸನ ಬೆಳೆಯೋದು, ಅದು ಬೆಳಿ ಜಾಸ್ತಿ ಬೆಳೆಯಂಗಿಲ್ಲ. ಯಾಕಂದ್ರ ಕಸ ಇರ್ತೈತಿ. ನಾವ್ ಯಾವಾಗ ಅದು ಕಸ ತಕೊಂತೀವಿ ನಮ್ಮ ಬೆಳಿ ಬೆಳಿತಾ ಇದೆ. ಹಂಗೆ ನಾವು ನಾನು ಬೆಳಿತಾ ಇದೀನಿ. ಎಲ್ಲಾರು ಈ ಗುಡಾಕೇಶಕ್ ಬಂದವ್ರ ಎಲ್ಲರನ್ನು ಬೆಳಿಬೇಕು. ಇನ್ನು ಎಲ್ಲರೂ ಜಾಸ್ತಿ ಜಾಸ್ತಿ ಎಲ್ಲರೂ ಗುಡಾಕೇಶಕ್ ಬರ್ಬೇಕು. ಇದು ಎಲ್ಲಾ ಪತ್ರಿಜಿಯ ಗುರುಗಳದ ಆಶಯ ಮತ್ತು ಅರುಣ್ ಕುಮಾರ್ ಅವರು ಆಶಯ. ಎಲ್ಲರೂ ಗುಡಾಕೇಶಕ್ ಬರ್ಬೇಕು. ಇದು ಧ್ಯಾನ ಜಗತ್ತಲ್ಲ ಸರ್, ಗುಡಾಕೇಶ ಜಗತ್ತಾಗುತ್ತೆ. ಜೈ ಗುಡಕೇಶ, ಜೈ ಗುಡಕೇಶ, ಜೈ ಗುಡಕೇಶ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್ ಮೇಡಮ್. ಇನ್ನು ಮಾತಾಡಕ್ಕೆ ಬರ್ತಿರ್ಲಿಲ್ಲ ಸರ್, ಮಾತಾಡಕ್ಕೆ ಬರ್ತಿರ್ಲಿಲ್ಲ ಸರ್, ಎಲ್ಲ ಮಾತ್ ಕಲಿಸ್ಬಿಟ್ಟಿದ್ರೆ ನೀವು. ತುಂಬಾ ಭಯ ಇತ್ತು ಸರ್. ನನ್ನ ಮುಖ ನಿಜವಾಗ್ಲೂ ಇದ್ರೊಳಗ ನಾನು ಓಪನ್ ಮಾಡ್ಕೊಂತಿರ್ಲಿಲ್ಲ. ಈಗ ಡಾಟಾ ಸಂಬಂಧ ನಾನು ಇದನ್ ಮಾಡ್ಲಿಲ್ಲ. ಮತ್ ನೋಡಿ ಸರ್, ನಾನ್ ಏನಂದ್ರ ನಿನ್ನೆ ಮೊನ್ನೆ ಸುರೇಖ ಮೇಡಮ್ ಅವ್ರದ್ದು ಈ ನೈಟ್ ಒಳಗ ಅವ್ರ ಫೋನ್ ಇದು ಫೋಟೋ ಬಂತು. ಇದೇನಿದೆ ಇಷ್ಟೊತ್ತು ಈ ಟೈಮ್ ಒಳಗ ಯಾರು ಫೋಟೋ ಹಾಕೋದಿಲ್ಲ ಸರ್, ಇವ್ರದ್ ಯಾಕೆ ಹಾಕಿದಾರ? ಅದು ಹೊಟ್ಟಿಗೆ ಅಲ್ಲ ಸರ್, ಇವ್ರ ಫೋಟೋ. ಮೇಡಮ್ ಏನು ತಿಳ್ಕೊಬೇಡಿ, ಇವ್ರ ಫೋಟೋ ಹಾಕಿದಾರಲ್ಲ. ಗುಡಕೇಶ್ದಾಗ ಎಲ್ಲಾರು ಮಾಡ್ತೀವಿ, ನಮ್ದು ಯಾರ್ದು ಫೋಟೋ ಹಾಕಿಲ್ಲ, ಇವ್ರದ್ ಹಾಕಿದಾರಲ್ಲ. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿದ್ವಲ್ಲ, ಬಾ ಮೈಯೆಲ್ಲಾ ರೋಮಾಂಚನ ಆಯ್ತು ಅವ್ರು ಮಾತಾಡೋದು ಕೇಳಿ. ಆಮೇಲೆ ಅವತ್ತು ಮೇಡಮ್ ಅವ್ರು ಬಂದಿದ್ರು, ಒಬ್ರು ದೀಪಾ ಮೇಡಮ್ ಅವ್ರು. ಅವತ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರ, ಅದು ಇದ್ರದ್ದು ಅದು ಹೇಳಿದ್ರ, ಅದು ಎಲ್ಲೇ ಹೋಗಿ ಧ್ಯಾನ ಮಾಡಿದ್ರ ಅದು ಇದ ಅಂತ ಹೇಳಿ ಅವತ್ತೇ ನನಗ ಗೊತ್ತಾಯ್ತು ಅವ್ರ ಈಗ ಎಕ್ಸ್ಪೀರಿಯನ್ಸ್ ಕೇಳಕ ಹಾಕಿದ್ದಾರೆ ಸರ್ ಅಂತ. ಅದು ನೋಡಿ ನಿನ್ನೆ ಒಂದಿನ ಬಿಡ್ತು. ಇವತ್ತು ನನ್ಗ ಆಶ್ಚರ್ಯ ಆಯ್ತು ನನಗೆ, ಅವ್ರದ್ದು ಯಾಕೆ ಹಾಕಿದಾರ, ನಮ್ದು ಯಾಕೆ ಹಾಕಿಲ್ಲ. ಇವತ್ತು ನಾವು ಏನ್ ಆಸೆ ಪಡ್ತೀವಿ ಅದು ಹಾಗೆ ಇವತ್ ನನ್ನ ಫೋಟೋ ಹಾಕಿದಾರ ಅಂದ್ರೆ ನನ್ನ ಆ ರೀತಿ ನಮ್ಗೆ ಏನ್ ಬೇಕು ಎಲ್ಲಾ ಸಿಗ್ತೈತಿ. ಇದು ಸ್ವಲ್ಪ ಸ್ವಲ್ಪ ಇದು ನಾವ್ ಯಾವ ರೀತಿ ಅನ್ಕೊಂತೀವಿ ಹಂಗ. ನಾವ್ ಏನು ಅನ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಮತ್ತೆ ಇನ್ನೂ ಹತ್ತು ಬಾಳ ಬರ್ತೈತಿ ಅಷ್ಟೇ. ನಾನ್ ಈ ಗುಡಾಕೇಶಕ್ ಬಂದ್ಮೇಲೆ ನಂಗ್ ಅದು ಬೇಕು ಇದು ಬೇಕು ಅಂತ ಏನೇ ಕೇಳಲ್ಲ. ಆದ್ರೇನು ಪಾಸಿಟಿವ್ ಆಗಿರುತ್ತೆ. ನನಗೆಲ್ಲಾ ಐತಿ ಅಲ್ಲೇ, ನನಗ್ ಬಂದ್ಬಿಟ್ಟೈತಿ. ನನಗ್ ಏನ್ ಬೇಕು ಅದು ಸಿಕ್ಕೈತಿ. ಎಲ್ಲಾ ಅಂತಲ್ಲ, ನನಗ್ ಏನ್ ಬೇಕು, ನನಗ್ ಏನ್ ಅವಶ್ಯಕ ಅದು ಸಿಕ್ಕೈತಿ ಅನ್ಕೊಂತೀನಿ. ಹಂಗಾಗಿ ಅದು ಹೆಚ್ಚೆಚ್ ಬರ್ತಾ ಇದೆ. ರಿಸ್ಪೆಕ್ಟ್ ನನಗೆ ಎಲ್ಲರಿಗೂ ಕೊಡೋದು ಯಾರು, ಈಗ ಕೊಡೋ ರಿಸ್ಪೆಕ್ಟ್ ಅದ್ ಯಾರು ಇದೆ. ವೆರಿ ಗುಡ್ ಮೇಡಮ್. ಥ್ಯಾಂಕ್ ಯು. ಓಕೆ. ಮತ್ತೆ ಇದು ಟವರ್ ಕೂಡ ಸೆಲ್ಫ್ ಮಾಡ್ತೀನಿ ನೋಡಿ ಸರ್. ನನಗೆ 5 ನಿಮಿಷ ಕೂಡ ಬಿಡಲ್ಲ. ಹಾಡ್ಬೇಕಾದ್ರೆ ನಾನು ಡಾಟಾ ಇದನ್ ಮಾಡ್ಕೊಂಡು ವಿಡಿಯೋ ಓಪನ್ ಮಾಡ್ಕೊಂಡು ಹಾಡ್ಬೇಕಂತೀನಿ ಸರ್, ಆಗೋದಿಲ್ಲ ಸರ್ ನಮ್ಗೆ. 5 ನಿಮಿಷಕ್ಕೆ ಹೋಗ್ಬಿಡ್ತೈತಿ. ಇವಾಗ ನೋಡ್ ಸರ್ ಮತ್ತೆ ಫುಲ್ ಎಲ್ಲ ಬಂತು ಸರ್, ನಿಮ್ಮ ಆಶೀರ್ವಾದ ನೋಡ್ ಸರ್. ಅಷ್ಟೇ ಅಷ್ಟೇ. ಪತ್ರಿಜಿ ಅವರು ಹೇಳ್ತಾ ಇದ್ರು, ಏನು ಪೆಟ್ರೋಲ್ ಖಾಲಿ ಆದ್ರೆ ನೀರ್ ಹಾಕಿ ಗಾಡಿ ಓಡಿಸಿದಾರಂತ. ಹಂಗೆ ನಮ್ಮ ಇಚ್ಛಾ ಥಾಟ್ ಪವರ್. ಓಕೆ ಮೇಡಮ್. ಸುರೇಖಾ ಮಾಸ್ಟರ್ ಮಾತಾಡ್ತಾರ ನೋಡ್ರಿ. ಹೊಟ್ಟೆ ಕಿಚ್ ಮಾಡಿದ್ರಲ್ಲ, ಅವ್ರು ನಿನ್ನೆ ಅವ್ರ ಫೋಟೋ ಹಾಕಿದ್ರಂತ. ಅದು ಹೊಟ್ಟೆ ಕಿಚ್ಚಲ್ಲ, ವೀಣಾ ಮ್ಯಾಮ್ದು ಅವ್ರ ಅಷ್ಟು ಕ್ಲಿಯರ್ ಇದೆ. ಅವ್ರು ಯಾವ್ದು ಮುಚ್ಚುಮರೆ ಮಾಡ್ಲಿಲ್ಲ. ಅವ್ರು ಹೆಂಗೆ ಕನ್ನಡಿ ತರ ಇದಾರೋ ನಾನು ಅದೇ ತರ ಕನ್ನಡಿ ತರ ಇರೋದು. ಅಂದ್ರೆ ಅದ್ ನಮ್ದೆರಡು ಇಬ್ರದು ಸಿಂಕ್ ಆಗುತ್ತೆ. ಅದಕ್ಕೆ ಅವ್ರಿಗೆ ಹಂಗ ಅನ್ಸಿದೆ. ಮತ್ತೆ ಅವ್ರ ಜೀವನಕ್ಕೂ ನನ್ ಜೀವನಕ್ಕೂ ಅವ್ರು ಹೇಳಿದ್ರು, ಅವ್ರ ಮನೆಯವರು ಟೋಟಲಿ ಧ್ಯಾನ ಅಂದ್ರೆ ಹೇಟ್ ಮಾಡ್ತಾರೆ. ಈಗ ನಮ್ಮ ಮನೆಯವರು ಅಷ್ಟೇ, ನಿಮ್ಗೆ ಗೊತ್ತೇ ಇದೆ, ಸ್ಟಾರ್ಟಿಂಗ್ ಇಂದ ನಮ್ಮ ಮನೇಲಿ ಕೇಳಿರೋ ಕ್ವಶನ್ ಏನು ಅಂತ. ಸೊ ಸೇಮ್ ಸೀಕ್ವೆನ್ಸಸ್ ಇದೆ ಎಲ್ಲ. ಅಂದ್ರೆ ನಾನು ಅವ್ರು ಹೇಳ್ತಾ ಇದ್ರೆ ನಾನು ನನ್ನ ಜೀವನಕ್ಕೆ ಅಳವಡಿಸ್ಕೊಂಡು ನೋಡ್ತಾ ಇದ್ದೆ ಎಲ್ಲ, ಪ್ರತಿಯೊಂದು ಮಾತುಗಳು ಒಂಥರ ಖುಷಿ ಆಗ್ತಾ ಇತ್ತು. ಅಂದ್ರೆ ಇದು ಆಗಿಲ್ಲ, ಇದು ಇವ್ರು ಹೇಳ್ತಾ ಇದಾರೆ ಅಂದ್ರೆ ಇದು ಆಗುತ್ತೆ, ಈ ಎರಡು ಸೇಮ್ ಇದೆ. ಸೊ ಇಷ್ಟೆಲ್ಲ ಆಗಿದೆ. ನಾನು ಅದನ್ನೇ ಇಮ್ಯಾಜಿನ್ ಮಾಡ್ಕೊಂಡು ಇದ್ ಮಾಡ್ತಾ ಇದ್ದೆ. ಆಮೇಲೆ ಅವ್ರು ಹೇಳಿದ್ರು, ಬುಡಾಕೇಶನ ನಂಬಿ ನಾವ್ ಬಂದು 40 ದಿನ ಆಯ್ತು, ತಿಂಗಳಾಯ್ತು, 1 ವರ್ಷ ಆಯ್ತು, 2 ವರ್ಷ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಅಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಏನು ನಾವ್ ಮಾಡ್ತಾ ಇದೀವ ಪ್ರಾಪರ್ ಆಗಿ ಧ್ಯಾನ ಮಾಡ್ತಾ ಇದೀವ, ನಮ್ಮ ಆತ್ಮಸಾಕ್ಷಿಲಿಂದ ನಾವು ಮಾಡ್ತಾ ಇದೀವ,
ಅಂತ ಅದು ಇಂಪಾರ್ಟೆಂಟ್ ಇದೆ ಸರ್. ಆಮೇಲೆ ಈ ಅವ್ರ ಬೆಳಗ್ಗೆನು ಮಾಡಲ್ಲ ನೈಟು, ಮತ್ತೆ ನಗ್ತಾ ನಗ್ತಾ ಮಾತಾಡ್ತೀವಿ. ನಾನಂತೂ ಯಾವಾಗ್ಲೂ ಅಳ್ಬುರ್ಕಿ ಅಳ್ತಾನೆ ಮಾತಾಡ್ತಿದ್ದೆ. ಇವಾಗ ನೋಡಿದ್ರೆ ನಾನು ನಗ್ತಾನೆ ಮಾತಾಡ್ತೀನಿ. ನೀವು ಕೂಡ ಹೇಳಿದ್ರಿ ನಂಗೆ ಏನ್ ಹಂಗ್ ನಗ್ತಾ ಇದ್ರ ನನ್ಗಿಂತ ಜಾಸ್ತಿ ಅಂತ. ಸೊ ಪ್ರತಿಯೊಂದು ಅವರಿಗೆ ಥಾಟ್ ಪ್ರೊಸೆಸ್ ಇದು ಆಗಿದೆ. ಸೊ ನನಗೂ ಆಗಿದೆ, ಅದು ಸಿಂಕ್ ಆಗ್ತಾ ಇದೆ. ಅವ್ರು ನನ್ನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟಿಲ್ಲ, ಸೇಮ್ ಥಿಂಗ್ ಈಸ್ ಹ್ಯಾಪ್ನಿಂಗ್. ಅಂದ್ರೆ ಅದು ಎರಡು ಇಬ್ರದ್ದು ಸೇಮ್ ಆಗ್ತಾ ಇದೆ ಅಂತ ಅವ್ರಿಗೆ ಆ ತರ ಆಗಿ ಮನ್ಸು ಎಳೆದಿದೆ ಅಷ್ಟೇ. ಅಂದ್ರೆ ಆ ತರ ಅವರ ಕ್ಲಿಯರ್ ಆಗಿರ್ಬೇಕು ಸರ್. ಅದು ನೀವೇನೇ ಅನ್ಕೊಳ್ಳಿ, ಅದು ತಪ್ಪೋ ಕರೆಕ್ಟೋ, ನಾವು ಅನ್ಕೊಂಡಿದೀವಿ. ಸೊ ಅದು ಹೇಳೋ ಮನ್ಸು, ಆ ಹೇಳೋ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್. ಅದು ವೀಣಾ ಮ್ಯಾಮ್ ಹೇಳಿರೋ ಕೆಲವೊಂದು ಮಾತುಗಳು ನಂಗೆ ತುಂಬಾ ಇಷ್ಟ. ಅದು ಮಧ್ಯದಲ್ಲಿ ಅದಕ್ಕೆ ನಾನು ಅವರಿಗೆ ಇದನ್ನ ಕೊಟ್ಟೆ, ಥಮ್ಸ್ ಅಪ್ ಕೊಟ್ಟೆ. ಸೊ ಅಂದ್ರೆ ಪ್ರಾಂಪ್ಟ್ ಆಗಿರ್ಬೇಕು ಅನ್ನೋದು ಒಂದೇ ಉದ್ದೇಶ. ಅವ್ರ ಮನ್ಸು ಅಷ್ಟು ಕ್ಲಿಯರ್ ಆಗಿದೆ. ಏನೇ ಒಂದು ಯಾರೇನ್ ಅನ್ಕೋತಾರೋ, ಇದನ್ನ ಹೇಳ್ಬೇಕು ಇಲ್ಲೋ, ಅದು ಹೆಂಗ್ ತಿಳ್ಕೊತಾರೋ, ನಾವೇನ್ ಮಾಡ್ತಾ ಇದೀವಿ, ಹಿಂಗೆ ಮಾಡ್ತಾ ಇದೀವಿ, ಹಿಂಗೆ ಅಂದಿದೀವಿ. ಅದು ಕ್ಲಿಯರ್ ಆಗಿ ಹೇಳಿದ್ರು ಅವರು. ಸೊ ಅದು ತುಂಬಾ ಇಷ್ಟ ಆಯ್ತು. ಯಾವಾಗ್ಲೂ ಪ್ರಾಮಾಣಿಕತೆಗೆ ಪರೀಕ್ಷೆ ಅನ್ನೋದು ಇರಲ್ಲ ಸರ್. ಪರೀಕ್ಷೆ ಮಾಡಿದ್ರೆ ಅವ್ರು ಗೆದ್ದು ಬರ್ತಾರೆ. ಅವ್ರು ಹೇಳಿದ್ರು ಬೆಂಕಿ ಜೊತೆ ಇರ್ಲಿ, ಗಂಗೆ ಮಾತೆ ಜೊತೆ ಇರ್ಲಿ, ಪ್ರತಿಯೊಂದು ನನ್ ಜೊತೆ ಮ್ಯಾಚ್ ಆಯ್ತು. ಅಂದ್ರೆ ನಾನು ಅದೇ ತರ ಪ್ರೊಫೆಷನ್ ಆಗ್ತೀನಿ, ನಾನು ಅದೇ ತರ ಬೆಳ್ತೀನಿ. ಸೊ ಎಲ್ಲಾನು ಮಕ್ಕಳದಾಗ್ಲಿ ಗಂಡಂದಾಗ್ಲಿ ಅವರು ಹಿಂಗ್ ಮಾಡ್ತಾ ಇದ್ರು, ಬರಲ್ಲ ಎಸಿತಾ ಇದ್ರು ಧ್ಯಾನ. ಈಗ ನಮ್ಮ ಮನೆಯವರು ಅಷ್ಟೇ, ಇನ್ನ ನಿಂದ ಎಷ್ಟು ದಿನ ಇರುತ್ತೆ, ನಿಂದ ಇದೇ ಇರುತ್ತೆ, ಬರೀ ಧ್ಯಾನ ಅನ್ಕೊಂಡ ಇಲ್ಲೇ ಇರು ಅಂತೇಳಿ ಹೋದ್ರು ಅವರು. ಸೊ ಈ ತರ ಮನೇಲಿ ಅವ್ರು ನನ್ಗ ಯಾವಾಗ ಬರ್ತಾರೋ ನಾನು ಅದೇ ತರ ಕೇಳಿದ್ದೀನಿ. ಅಟ್ಲೀಸ್ಟ್ ಒಂದು 8 ದಿನನಾದ್ರೂ ಮಾಡಿದ್ರು, 15 ದಿನನಾದ್ರೂ ಮಾಡಿದ್ರು, ದೀಪದ್ ಮಾಡಿದ್ರು. ಬಟ್ ಇನ್ನೂ ಅವ್ರು ಹೆಂಗ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ಇದಾಗಿಲ್ಲ ಅಂದ್ರೆ ಇದಾಗುತ್ತೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರಲ್ವಾ. ನಾನು ಅವತ್ತು ಅದನ್ನೇ ಹೇಳ್ದೆ, ಇದು ಆಗಿಲ್ಲ ಅಂದ್ರೆ ಹಾಗೆ ಆಗುತ್ತೆ ಸರ್, ನಾನು ವೇಟ್ ಮಾಡ್ತೀನಿ, ಬಂದೇ ಬರ್ತಾರೆ ಅಂತ. ಮತ್ತೆ ಇನ್ನು ಸುತ್ತದವರೆಗೂ ತಗೊಂಡ್ ಮಾಡ್ತೀನಿ ಅಂತ. ಸೊ ದಟ್ ಪಾಸಿಟಿವ್, ಇದು ಗುಡಾಕೇಶದಲ್ಲಿ ಬಂದವರಿಗೆ ಪ್ರತಿಯೊಂದು ಪಾಸಿಟಿವ್ ಥಿಂಗ್ಸ್ ಮತ್ತೆ ಪಾಸಿಟಿವ್ ಥಾಟ್ಸ್. ಅದು ಆಮೇಲೆ ಇನ್ನೊಂದೇನ್ ಹೇಳ್ಬೇಕಂದ್ರೆ, ನನ್ಗೆ ಅಪಾರವಾದ ನಂಬಿಕೆ ನಿಮ್ ವಾಕ್ ಚಾತುರ್ಯ ಅದ್ರ ಮೇಲೆ ಅಪಾರವಾದ ನಂಬಿಕೆ ಇದೆ. ಅವರು ಪದೇ ಪದೇ ಕೃಷ್ಣ 100% ಇವರ್ ಕೃಷ್ಣ ಅಂದ್ರೆ ನಮ್ಗೆಲ್ಲ ದರ್ಶನನು ಕೊಟ್ಟಿದ್ದೀರಾ. ನಾನ್ ನಿಮಗೆ ಓಪನ್ ಆಗಿ ಹೇಳಿದೀನಿ, ನಾನು ಕಂಡಿರೋದನ್ನ ನೀವು ದರ್ಶನದ ಬಿಡಿ ಸರ್, ನೀವು ಬಂದಿದ್ದೆ ಅವತಾರ ಎತ್ತಿ ಕೃಷ್ಣನ ಅವತಾರನೇ ಅಂತ ನಾನು ನಿಮ್ಗೆ ಅವತ್ತೇ ಹೇಳಿದೀನಿ. ಅದು ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬರ್ಲ್ಲ. ಬಟ್ ನನ್ಗೆ ಗೊತ್ತಾಗಿರೋ ಪ್ರಕಾರ ನೀವು ಒಬ್ರೇ ಅಂತ ಬಂದಿಲ್ಲ, ನಿಮ್ ಜೊತೆ ಎಷ್ಟ್ ಜನ ಇದ್ರು ಅವ್ರನ್ನೆಲ್ಲ ತಗೊಂಡ್ ಬಂದಿದ್ದೀರಾ. ಅವರೆಲ್ಲ ನಿಮ್ ಜೊತೆ ಸೇರ್ಕೊಂತ ಇದ್ದಾರೆ. ಅದು ನನ್ ಕಂಡಿರೋದು. ಸೊ ಇದೆಲ್ಲ ಅನ್ಸಿರೋದು. ಈಗ ನಂಬೋರ್ ನಂಬ್ಲಿ, ಬಿಡೋರ್ ಬಿಡ್ಲಿ, ಬಟ್ ನಂಬಿದವರಿಗಂತೂ ಕೃಷ್ಣ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುಡಾಕೇಶ ಮುಗಿಯೋವರೆಗೂ ನಿಮ್ಗೆ ಏನೋ ಅಷ್ಟೊಂದು ಅನ್ಸಲ್ಲ. ಮುಗಿದ್ಮೇಲೆ ಅದ್ರ ಪ್ರತಿಯೊಂದು ಫಲ ಗೊತ್ತಾಗಲ್ಲ ನಮ್ಗೆ. ಇದು ಗುಡಾಕೇಶದಿಂದಾನೇ ಬರ್ತಾ ಇದೀಯಾ, ಹೆಂಗೆ ಏನು ಅಂತ ಗೊತ್ತಾಗಲ್ಲ. ಒಂದು 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 ಬರಕ್ ಸ್ಟಾರ್ಟ್ ಆಗತ್ತೆ ಸರ್. ಆದ್ರೆ ಒಮ್ಮೆ ದೊಡ್ಡದಾಗ್ ಬರಲ್ಲ, ಒಂದು ಸ್ಟಾರ್ಟ್ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮುಗಿಯೋವರೆಗೂ ಏನೋ ಇಂಟರ್ನೆಟ್ ಡಿಸ್ಕನೆಕ್ಟ್ ಆಗ್ಲಿಲ್ಲ. ಅದೇ ಸರ್. ಇವಾಗ ಹೋಗಿದ್ ಸರ್, ವಾಪಸ್ ನಮ್ ಮನೆಯವ್ರದ್ದು ತಗೊಂಡೆ ಸರ್. ಲಾಸ್ಟ್ ನಾನು ಮಾತಾಡದ್ ಮುಗಿತ್ ಸರ, ಹೋಯ್ತು ಸರ್. ಅಲ್ಲಿವರೆಗೆ ಅಷ್ಟ ಆಶೀರ್ವಾದ ಮಾಡಿದ್ರಿ. ಡಾಟಾ ಖಾಲಿ ಆಯ್ತು ಸರ್, ಮತ್ತೆ ಇಲ್ಲಿ ಕನೆಕ್ಟ್ ಮಾಡ್ತೀನಿ ಸರ್ ನಮ್ಮ ಮನೆಯವ್ರದ್ದು. ನೋಡ್ರಿ ಹೆಂಗಿದೆ. ಅದಕ್ಕೆ ಸರ್ ಏನೇ ಇದ್ರು ಸರ್ ನಿಮ್ದೊಂದು ಹೇಳಿ, ನಿಮ್ಮ ಮಾತು ಹೇಳಿದ್ರೆ ಅದು ಓಕೆ ಆಗುತ್ತೆ. ಇವತ್ತು ಬೆಳಗ್ಗೆ ನಾನು ಅದಕ್ಕೆ ಕಾಲ್ ಮಾಡಿದೆ ಸರ್, ನಂಗೆ ಇದು ಡೌಟ್ ಇದೆ, ನೀವು ಹೇಳಿ ಫಸ್ಟ್. ಅದು ಡೌಟ್ ಕ್ಲಿಯರ್ ಆದ್ರೆ ನಂಗೆ ಓಕೆ ಅನ್ಸುತ್ತೆ. ನಂಗೆ ಯಾರ ಕಡೆ ಹೋಗ್ಬೇಕು ಅನ್ಸಲ್ಲ, ಫಸ್ಟ್ ಇದಕ್ಕೆ ಹೇಳಿ ಅಂತ ಕಾಲ್ ಮಾಡಿದೆ ನಾನು. ಸೊ ನೀವ್ ಹೇಳಿದ್ಮೇಲೆ ಒಂಥರ ಧೈರ್ಯ. ಮತ್ತೆ ಅವ್ರು ಹೇಳ್ತಾರಲ್ವಾ, ಅವರು ಹೆದರ್ತಿದ್ರು ಹಿಂಗೆಲ್ಲ ಕುತ್ಕೊಂಡು. ನಾನು ನನ್ನ ಮಕ್ಕಳ ಮಧ್ಯದಲ್ಲೇ ನಿಮ್ಗೆ ಹೇಳಿದ್ರಿ, ಬೆಡ್ಡಲ್ಲಿ ಕುತ್ಕೊಂಡು ಮಕ್ಕಳ ಮಧ್ಯದಲ್ಲಿ ಕುತ್ಕೊಂಡು ಮಾಡ್ತಿದ್ದೆ. ನಾನು ಅಷ್ಟು ಹೆದರ್ತಿದ್ದೆ ನೈಟಲ್ಲಿ ಕುತ್ಕೊಳಕ್ಕೆ. ಮನೆಯವ್ರು ಎಲ್ಲರಿಗೂ ತಾನು ಮಲ್ಕೊಳಲ್ಲ, ಬೇರೆಯವ್ರಿಗೂ ಮಲ್ಕೊಡಲ್ಲ ಅಂತ ಎಷ್ಟು ಸಲ ಬೈದ್ರು. ಅದು ಬೈಸ್ಕೊಂಡ್ರು ನಮ್ಗೆ ಎದ್ದೋಗಿಲ್ಲ. ಅದು ಮೇಡಮ್ ನಮ್ಮ ಮನೆಯೊಳಗ ಇಲಿ ಇದೆ ಮೇಡಮ್. ಅದು ಎಷ್ಟು ದೊಡ್ಡದಂದ್ರ ತುಂಬಾ ದೊಡ್ಡದಿದೆ ಮೇಡಮ್. ಅದಕ್ಕೆ ಹೆದರಿ ಮೇಡಮ್ ನಾನು ಹಗ್ಲಿ ಧ್ಯಾನ ಮಾಡ್ಬೇಕಾದ್ರೆ ಕಾಟನ್ ಮೇಲೆ ಮತ್ತೆ ಚೇರ್ ಇಟ್ಕೊಂಡು, ಮತ್ತೆ ಮುಂದೆ ಇಷ್ಟ ಎತ್ತರ ಬೆಡ್ ಎಲ್ಲ ಇಟ್ಕೊಂಡು ಧ್ಯಾನ ಅರ್ಧ ತಾಸು ಕುಂತಿರೋದು, ಮತ್ತೆ ಅದು ಇಲ್ಲಿ ಬಂತೇನ ಅಂತ ನೋಡೋದು. ಇವಾಗ ಹಂಗಿಲ್ಲ ಮೇಡಮ್, ನಿಜವಾಗ್ಲೂ ನೆಲದ ಮೇಲೆ ಕೂಡ್ತೀನಿ ಮೇಡಮ್. ನನ್ನ ಸುತ್ತರಿತೈತಿ, ಎಲ್ಲಾ ಕಾಳು ತಿಂದಿರ್ತೈತಿ. ತಿನ್ನ ನಿನ್ ಪಾಡಿ ನೀನ್ ಹೋಗ್ಬಿಡು. ಫಸ್ಟ್ನೇ 2ನೇ ದಿನ ಸ್ವಲ್ಪ ಅಷ್ಟ ಬಂದ್ ಹೆಬ್ಬಾಳಿಗೆ
ಚುಚ್ಚಿತ್ತು ಬಂದ್ ಕಸ್ ಕಡಿತ ಅಷ್ಟು ಬಿಟ್ರೆ ಇಲ್ಲ ಏನೋ ಇಲ್ಲ ಮೇಡಮ್. ಬಂದ್ ತನ್ ಪಾಡಿ ತಾನ ಬಂದ್ ತಾನು ಹೋಗ್ತೈತಿ ಮೇಡಮ್. ಅದೇ ಮೇಡಮ್, ಅದೇ ಧೈರ್ಯ. ಗುಡಾಕೇಶಕ್ ಬಂದ್ಮೇಲೆ ಅದೇ ಧೈರ್ಯ. ಹ್ಮ್ ಈಗ ನಮ್ಮ ಮನೆಯವರು ಇಲ್ಲ, ನನ್ ಮಕ್ಳು ಇಲ್ಲ, ಈಗ ನಾನು ಆರಾಮಾಗಿ ಕುತ್ಕೋತೀನಿ, ಲೈಟ್ ತೆಗೆದು ಕುತ್ಕೋತೀನಿ. ಅವಾಗ ಅವ್ರು ಎಲ್ಲಾ ಇದ್ರು, ಲೈಟ್ ಇದ್ರು ಅವ್ರು ಮಲಗಿದ್ರೆ ಮಧ್ಯೆ ಮಧ್ಯೆ ಎಬ್ಬಿಸ್ತಿದೆ, ಅಚ್ಚು ಹೇಳು ಅಂದ್ರೆ ನನ್ ಮಗನಿಗೆ, ಅಚ್ಚು ಒಂದ್ 2 ನಿಮಿಷ ಎದ್ ಕುತ್ಕೋ, ಒಂದ್ 2 ನಿಮಿಷ ಎದ್ ಕುತ್ಕೋ ಅಂತ ಎಬ್ಬಿಸಿ ಎಬ್ಬಿಸಿ ಕುತ್ಕೋತಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಸೊ ಇವಾಗ ಆ ಭಯನೇ ಇಲ್ಲ ನನ್ಗೆ. ಯಾವಾಗೋ ಮತ್ತೆ ಅಳು ಅನ್ನೋದು ತುಂಬಾ ಇತ್ತು ನನ್ಗೆ ಹೇಳಕ್ಕೆ. ಯಾವಾಗೂ ಹೇಳಿದೀನಿ, ಇವಾಗೂ ಹೇಳ್ತಾ ಇದ್ದೀನಿ. ಎಲ್ಲರೂ ನಂಗೆ ಅದೇ ಅಂತಿದ್ರು, ಅವಳ ಜೀವನದಲ್ಲಿ ಬರೀ ಅಳ್ತಾನೆ ಇರ್ತಾಳೆ, ಅಳ್ತಾನೆ ಇರ್ತಾಳೆ. ಅದು ಯಾಕಿತ್ತೋ ಗೊತ್ತಿಲ್ಲ ನನ್ಗೆ. ಗುಡಾಕೇಶ ಬಂದ್ಮೇಲೆ ನಂದ ಅಳುನೇ ಹೋಗ್ಬಿಟ್ಟಿದೆ ಸರ್. ಆಮೇಲೆ ಅವ್ರು ಇನ್ನೊಂದ್ ಪಾಯಿಂಟ್ ಹೇಳಿದ್ರು, ಪ್ರತಿಯೊಂದು ಸಿಂಕ್ ಆಗಿದೆ. ಅವ್ರು ಇನ್ನೊಂದ್ ಏನ್ ಹೇಳಿದ್ರು ಅಂದ್ರೆ, ಈಗ ಯಾರೇ ಏನೇ ಅಂದ್ರು ಅವಾಗ ನಾನು ಅದೇ ತರ ಅಂದ್ರೆ ಅದನ್ನೇ ಮೈಂಡ್ ಅಲ್ಲಿ ಇಟ್ಕೋತಿದ್ದೆ. 1.5 2 ತಿಂಗಳು 3 ತಿಂಗಳು ಹಿಂಗಂದ್ರು ನನ್ಗೆ ಅಂತ. ಸೊ ಇವಾಗಿಲ್ಲ, ಅನ್ಲಿ ಬಿಡು, ಅದು ನನ್ ಕರ್ಮ, ಕಳೆದ್ರು ಅವರು, ಅದು ಅವ್ರು ಅದಕ್ಕೆ ಬಂದಿರೋದು. ಸೊ ಇದು ಈ ತರ ಹೇಳಕ್ ಸ್ಟಾರ್ಟ್ ಆದ್ಮೇಲೆ ರಿಯಲಿ ತುಂಬಾ ಚೇಂಜ್ ಆಗಿದೆ. ಎಸ್ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ, ಪ್ರತಿಯೊಂದು ಮನ್ಸ್ ಬಿಚ್ಚಿ ಮಾತಾಡಿದ್ರಿ, ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಹಾ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಸಂಗಮ ಮಾಸ್ಟರ್ ಮಾತಾಡ್ತಾರೆ ಈಗ, ಮಾತಾಡಿ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ ಸರ್, ನಮಸ್ತೆ. ವೀಣಾ ಮೇಡಮ್ ಅವ್ರ ಇಲ್ಲಿ ಶಾಂತಲಾ ಇದ್ರು ಸರ್ ಅವ್ರು. ಅದೇವ್ರಿ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ಅಲ್ಲೇ ನೋಡಿದ್ದೆ ನಾನು ವೀಣಾ ಮೇಡಮ್, ನನಗೂ ಗೊತ್ತಾಯ್ತು ಇಲ್ಲ ಇಲ್ಲೇ ಇದ್ರ ಇವ್ರು ಅಂತ ಅನ್ಕೊಂಡೆ ಮೇಡಮ್. ಈಗ ನೀವ್ ಕೇಳಿದ್ರ ನನ್ಗೊಂಥರ ಖುಷಿ ಆಯ್ತು ಮೇಡಮ್. ನನ್ಗೂ ಅದೇ ಭಯ ಬರುತ್ತಿತ್ತ ಸ್ವಲ್ಪ. ಈಗ ನಾನು 2-3 ದಿನ ಆಯ್ತು ಅಷ್ಟ ನಾನು ಜೈನ್ ಆಗಿ, ಈಗ ಮತ್ತ ಸ್ವಲ್ಪ ಧೈರ್ಯ ಬರ ಆತೈತಿ. ಅಂದ್ರೆ ಇಡೀ ದಿನ ಹೊಲಕ್ ಹೋಗ್ಯವಲ್ಲ, ಬಂದ್ ಮಾಡಕ್ ಒಂದ್ ಸ್ವಲ್ಪ ಸುಸ್ತ್ ಆಕಿತ್ತು. ಈಗೇನ್ ಆಗಲ್ಲ, ನಾನು 3:30 ತನ ಕೂತ್ ಮುನ್ಕೋತೀನಿ ಅಷ್ಟ, ಮತ್ತ 3:30 ಮುಕ್ಕೋತೀನಿ. ಓಕೆ ಓಕೆ ಮಾಸ್ಟರ್, ಸರ್. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡೋರಿದ್ರೆ, ಇಲ್ಲಾಂದ್ರೆ ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. For meditators, there is no sleep. For meditators, there is no sleep. Because meditation, that's what I was. Half an hour meditation equal to 6 hours. For meditators, there is no sleep. Because meditation, That's what I was thinking. half an hour meditation is equal to 6 hours of sleep. ಧ್ಯಾನ ಮಾಡುವವರು ರಾತ್ರಿ ಇಡೀ ಮಲಗೋದಿಲ್ಲ.